ಓಂ ಜ್ಞಾನಾನಂದಮಯಂ ದೇವಂ ನಿರ್ಮಲಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವಮುಪಾಸ್ಮಹೇ. ಬ್ರಹ್ಮಸ್ವರೂಪ ಪರಮ ಜ್ಯೋತಿರೂಪ ಸನಾತನಿ ಸರ್ವವಿದ್ಯಾಧಿದೇವಿ ಯಾ ತಸ್ಯೈ ವಾಚೇ ನಮೋ ನಮಃ. ಅತಃ ಪೂರ್ಣಂ ಜಗತ್ಪ್ರಾಣಾನ್ ಸಂಸ್ಕೃತಂ ಸಂಸ್ಕೃತಿಂ ಗುರುಂ ಕೃಷಿಕಂ ಸೈನಿಕಂ ಗಾಂಚ ವಂದೇ ಭಾರತ ಮಾತರಂ. ಸ್ವಸ್ತ್ಯಸ್ತು ಸತಾಂ. ಹರಿ ಓಂ. ಕೃಷ್ಣೇನ ಅನೇಕೇಷು ವಿಷಯೇಷು ಯೋಗಿನಃ ಸ್ವರೂಪಂ ಕಿಂ ಏವಮೇವ ತತ್ರ ಪ್ರಭೇದಾಃ ಕೆ ತೇಷು ಕ ಗರಿಷ್ಠತಮಃ ಇತ್ಯಾದಿ ವಿಷಯಾನ್ ಪ್ರಾಸ್ತೌತ್. ಇದಾनीम् अस्मिन्नेव विषये अन्तिमे षष्ठाध्यायस्य अन्तिमे श्लोके योगिषु मत्समीपतरवर्ती कः सः ಶ್ರೇಷ್ಠತಮಃ ಇತ್ಯುಚ್ಯತೆ. ನಾವು ಕೊನೆಯ ಶ್ಲೋಕವನ್ನು ನೋಡುವುದಕ್ಕಿಂತ ಮುಂಚೆ ಹಿಂದೆ 44ನೆಯ ಶ್ಲೋಕದಲ್ಲಿ ನೋಡಬೇಕಾದ ಪದಚ್ಛೇದ ಶಬ್ದಾರ್ಥಗಳನ್ನು ಒಂದು ಸರ್ತಿ ಗಮನಿಸೋಣ. ಪೂರ್ವಾಭ್ಯಾಸೇನ ತೇನೈವ ಹ್ರಿಯತೆ ಹ್ಯವಶೋಪಿ ಸ ಜಿಜ್ಞಾಸುರಪಿ ಯೋಗಸ್ಯ ಶಬ್ದ ಬ್ರಹ್ಮಾತಿ ವರ್ತತೆ. ಪೂರ್ವಾಭ್ಯಾಸೇನ ತೇನ, ಪೂರ್ವದ ಜನ್ಮದಲ್ಲಿ ಮಾಡಿದ ಅಭ್ಯಾಸದಿಂದಾಗಿ ಅವನದರಲ್ಲಿ ತುಂಬಾ ಪಳಗಿ ಇನ್ನೇನು ಸಿದ್ಧಿಯನ್ನು ಪಡೀಬೇಕು ಅನ್ನುವ ಸಮಯದಲ್ಲಿ ತನ್ನ ದೇಹವನ್ನು ತ್ಯಾಗ ಮಾಡಿ ಆ ಯೋಗದ ದಾರಿಯಿಂದ ವಿಚಲಿತನಾದವನಾಗಿದ್ರೆ, ಆದರೆ ಅವನ ಆಸಕ್ತಿ ಇತ್ತು, ಶ್ರದ್ಧೆ ಹೋಗಿರ್ಲಿಲ್ಲ, ಅವನಿಗೆ ಅವಕಾಶ ತಪ್ಪಿತು, ಏನೋ ಇಂಥ ಸಮಸ್ಯೆಗಳಿಂದ ಪೂರ್ವದ ಅಭ್ಯಾಸದ ಪೂರ್ವದ ಕಲಿಕೆಯ ಸಂಸ್ಕಾರಗಳು ಅವನಲ್ಲಿ ಹಾಗೆ ಪಡಿಮೂಡಿ ಗಟ್ಟಿಯಾಗಿ ತುಂಬಿಕೊಂಡಿದ್ದು ಅದನ್ನು ಅವನು ಈ ಜನ್ಮದಲ್ಲಿ ಮುಂದುವರಿಸುವಂತಹ ಅವಕಾಶ ಒದಗುತ್ತೆ. ಆಶ್ಚರ್ಯ ಅಂದ್ರೆ ಅವನು ಅತ್ಯಂತ ಚಿಕ್ಕಂದಿನಲ್ಲೇ ಇನ್ನೂ ಮಗುವಾಗಿ 2-2.5 ವರ್ಷ ಇರುವಾಗಲೇ ಅನೇಕ ತರದ ಸಂಗೀತದ ರಾಗ ಪ್ರಕಾರಗಳನ್ನು ಗುರುತಿಸುವ ಅಥವಾ ಚಿತ್ರಗಳನ್ನು ಬರೆದಾಗ ಎಲ್ಲೂ ಕೂಡ ಕಣ್ಣಳತೆಯನ್ನ ಮೀರದ ಹಾಗಿನ ಆ ರೇಖೋಪರೇಖ ವಿನ್ಯಾಸದ ಬರವಣಿಗೆ, ಏನೇನು ಒಬ್ಬೊಬ್ಬರಲ್ಲಿ ಒಂದೊಂದು ತರದ ಘಟನೆಗಳನ್ನು ನಾವು ನೋಡುತ್ತೇವೆ. ಅತ್ಯಂತ ಚಿಕ್ಕಂದಿನಲ್ಲಿ ಆ ಎಲ್ಲ ತರದ ಸಂಸ್ಕಾರಗಳು ಆ ಮಕ್ಕಳಲ್ಲಿ ನಾವು ನೋಡುತ್ತೇವೆ. ಹಾಗೆ ಅವಶಃ ತನಗೆ ಗೊತ್ತಿಲ್ಲದೆಯೇ ಯಾರು ಕೂಡ ಅವನಿಗೆ ಸಂಗೀತದ ಕ್ಲಾಸ್ಗಳನ್ನ ಮಾಡಿ ಈ ಸಂಗೀತವನ್ನ ಕಲ್ತ್ರೆ ಇಂಥ ರೋಗ ಪರಿಹಾರ ಆಗುತ್ತೆ, ಮನಃಶಾಂತಿ ಸಿಗುತ್ತೆ, ಸಮಾಜದಲ್ಲಿ ತುಂಬಾ ಬೆಳವಣಿಗೆ ಸಿಗುತ್ತೆ, ಬಹಳ ಜನ ನಿನ್ನನ್ನು ಗುರುತಿಸ್ತಾರೆ, ನೀವೇ ಫ್ಯಾನ್ ಆಗ್ತಾರೆ ಅಂತ ಏನು ಹೇಳದೆಯೇ ಆ ಕಲೆಯಲ್ಲಿ ಅತ್ಯಂತ ಆಸಕ್ತಿ ಬೆಳೆದು ಅದರಲ್ಲೇ ಬೆಳೆಯುವಂತಹ ಒಂದು ಪ್ರಬಲ ಹಂಬಲ ಆ ಜೀವದಲ್ಲಿ ಕಾಣಿಸುತ್ತೆ. ಪೂರ್ವಾಭ್ಯಾಸೇನ ತೇನ, ಎರಡೂ ಕೂಡ ತೃತೀಯ ವಿಭಕ್ತಿ ಏಕವಚನ. ಏವ ಅವ್ಯಯ. ಹ್ರಿಯತೆ ಹ್ರಿಯೇತೆ ಹ್ರಿಯಂತೆ ಲಟ್ ಪ್ರಥಮ ಏಕ. ಹಿ ಅವಶಃ ಹ್ಯವಶಃ ಎಣಸಂಧಿ. ಅವಶಃ ಅಂದ್ರೆ ತನ್ನ ವಶದಲ್ಲಿಲ್ಲದೆ, ಅವಶಃ ಅವನ ವಶದಲ್ಲಿ ಇದ್ದು ಅಂತ ಅರ್ಥ. ಅದು ಅವಶ ಅಂದ್ರೆ ತನ್ನ ವಶದಲ್ಲಿಲ್ಲದೆ ಅವನ ವಶದಲ್ಲಿದ್ದು. ಅವಶೋ ಅಪಿ ಅವಶೋಪಿ ಪೂರ್ವ ರೂಪಸಂಧಿ. ಅಪಿ ಅವ್ಯಯ. ಸಹ ತೌ ತೇ ಸಹ ತೌ ತೇ ಪ್ರಥಮ ಏಕ. ಜಿಜ್ಞಾಸುಹು ಜಿಜ್ಞಾಸುಹು ಅಪಿ ಜಿಜ್ಞಾಸುರಪಿ ರೇಫಾದೇಶ ವಿಸರ್ಗ. ಜಿಜ್ಞಾಸುಹು ಉಕಾರಾಂತ ಪುಲ್ಲಿಂಗ ಏಕವಚನ. ಪಿಪಾಸುಹು ಜಿಜ್ಞಾಸುಹು ಮುಮುಕ್ಷುಹು ಬುಭುಕ್ಷುಹು ಇತ್ಯಾದಿ ಉಕಾರಾಂತವಾದ ಆಶಾರ್ಥಕವಾದ ಇಚ್ಛಾರ್ಥಕವಾದಂತಹ, ಅಂದ್ರೆ ಯಾವುದೋ ಒಂದು ಪಾತುಂ ಇಚ್ಛಾ ಪಿಪಾಸ, ಅದು ಯಾರಲ್ಲಿ ಇದೆಯೋ ಅವನು ಪಿಪಾಸು. ಹಾಗೆ ಇದು ಜಿಜ್ಞಾಸ ಉಳ್ಳವನು ಜಿಜ್ಞಾಸು. ಯೋಗಸ್ಯ ಷಷ್ಠಿ ವಿಭಕ್ತಿ ಏಕವಚನ. ಶಬ್ದ ಬ್ರಹ್ಮ ಅತಿವರ್ತತೆ, ಶಬ್ದ ಬ್ರಹ್ಮವನ್ನು ದಾಟಿ ಇದ್ದಾನೆ. ಬ್ರಹ್ಮ, ಬ್ರಹ್ಮಣಿ, ಬ್ರಹ್ಮಾಣಿ ನಪುಂಸಕಲಿಂಗ ಶಬ್ದ. ಇಲ್ಲಿ ದ್ವಿತೀಯ ವಿಭಕ್ತಿ ಏಕವಚನ. ಅರ್ಥ ಬ್ರಹ್ಮ, ಶಬ್ದ ಬ್ರಹ್ಮ ಅಂತ ಎರಡು ಬ್ರಹ್ಮಗಳು. ಶಬ್ದ ಬ್ರಹ್ಮ ಅನ್ನೋದು ಅರ್ಥ ಬ್ರಹ್ಮವನ್ನ ತಿಳಿಸ್ಲಿಕ್ಕೋಸ್ಕರ ಇರುವಂತಹ ವೇದಗಳು. ವೇದದಿಂದ ಪ್ರತಿಪಾದ್ಯನಾದ ಪರಮಪುರುಷನಾದಂತಹ ಭಗವಂತ
ಅವನು ಅರ್ಥ ಬ್ರಹ್ಮ. ಇಲ್ಲಿ ಕೃಷ್ಣ ತನ್ನನ್ನ ಹೇಳಿಕೊಳ್ತಾ ಅತಿವರ್ತತೆ, ಅದನ್ನ ದಾಟಿ ಸತ್ಯದ ಕಡೆಗೆ ಸಾಗುವವನಾಗ್ತಾನೆ. ಅಂದ್ರೆ ಅನುಭವದ ಮೇರೆಗೆ ಹೆಜ್ಜೆ ಇಡುವವನಾದ್ರಿಂದ ಶಬ್ದ ಬ್ರಹ್ಮವನ್ನು ದಾಟಿ ನಾದ ಬ್ರಹ್ಮದ ಕಡೆಗೆ, ಅಂದ್ರೆ ಶಬ್ದವನ್ನ ಮೀರಿಯೇ ನಾದ ಇರುವುದು. ಕೇವಲ ಶಬ್ದ ಅನ್ನೋದೊಂದು ಸಹಾಯಕ, ಸಾಹಿತ್ಯ ಅನ್ನೋದು ಒಂದು ಪ್ರಚೋದಕ ಪೂರಕವಾದ ಅಂಶ. ಅದರ ಜೊತೆಗೆ ಆ ಅರ್ಥದ ಕಡೆಗೆ ಸಾಗಿದ್ರೆ ಮಾತ್ರ, ಆನಂದಮಯ ಅನ್ನುವ ಶಬ್ದವನ್ನ ಹೇಳಿದ ಮೇಲೆ ಆ ಆನಂದಮಯದ ಅನುಭೂತಿಯನ್ನ ಸಾಧಕನಾಗಿ ಹಾಡುವವನು ಅನುಭವಿಸದೇ ಇದ್ರೆ ಎದುರುಗಡೆ ಅವರಿಗೆ ಅನೇಕ ವಿಧಗಳಲ್ಲಿ, ಪ್ರಕಾರಗಳಲ್ಲಿ, ಏರಿಳಿತಗಳಲ್ಲಿ ತಲ್ಲಣಿಸುವಂತೆ ಮಾಡಬಹುದು. ಬಿಟ್ರೆ ಅವನು ಅದರೊಳಗೆ ಇಳಿಯುವುದು ಕಷ್ಟ ಆಗುತ್ತೆ. ಹಾಗಾಗಿ ಭಗವಂತ ಆನಂದಮಯ ಅನ್ನುವ ಅನುಭೂತಿಯವನಿಗಾದಾಗ ಆ ಶಬ್ದದಿಂದ ಹೊರಟ ನಾದ ನಿಜವಾಗಿಯೂ ಆನಂದಮಯವಾಗಿ ಎದುರುಗಡೆ ಅವನಿಗೆ ಕಾಣಿಸುವುದು ಸಾಧ್ಯವಾಗುತ್ತೆ. ಇದು ಅರ್ಥದ ದೃಷ್ಟಿಯಿಂದ ಧ್ಯಾನಕ್ಕೆ ಹೋದಾಗಲೂ ಅವನು ಆನಂದಮಯ, ಅದನ್ನ ಮತ್ತೆ ಮತ್ತೆ ಅಭ್ಯಾಸ ಪೂರ್ವಕವಾಗಿ ಅವನ ಚಿಂತನೆಯನ್ನ ನಿರಂತರ ಅದನ್ನೇ ಯೋಚಿಸುತ್ತಾ ಬದುಕುವವನಿಗೆ ಭಗವಂತನ ಆ ದರ್ಶನ ಆಗತ್ತೆ ಅಂತ ಹೇಳಿ, ಆ ಬಳಿಕ ಪ್ರಯತ್ನ ಮಾಡುವವನು ದೋಷಗಳನ್ನ ಕಳೆದುಕೊಳ್ತಾನೆ. ಅನೇಕ ಜನ್ಮಗಳಲ್ಲಿ ಈ ಸಾಧನೆಯನ್ನ ಮುಂದುವರೆಸ್ತಾನೆ. ಅಂತಹ ಸಾಧಕರಲ್ಲಿ ತಪಸ್ವಿಗಳಿದ್ದಾರೆ, ಜ್ಞಾನಿಗಳಿದ್ದಾರೆ, ಕರ್ಮಿಗಳಿದ್ದಾರೆ. ಈ ಎಲ್ಲರಿಗಿಂತಲೂ ಕೂಡ ಅಂತರಂಗದಲ್ಲಿ ಭಗವಂತನನ್ನ ಕಾಣುವುದಕ್ಕೆ ಪ್ರಯತ್ನಿಸಿದ ಯೋಗ ಸಾಧಕ, ಧ್ಯಾನ ಸಾಧಕ ಯಾರಿದ್ದಾನೋ ಅವನು ಶ್ರೇಷ್ಠ ಅಂತ ಅನ್ನಿಸ್ತಾನೆ. ಅಂತಹ ಶ್ರೇಷ್ಠನಾದವನು ಧ್ಯಾನದಲ್ಲಿ ಭಗವಂತನನ್ನ ಕಾಣುವುದು ಅನ್ನೋದು ಇವಾಗ ಹೇಳಿದ ಸ್ಥಿತಿ. ಕೃಷ್ಣ ಇದಕ್ಕಿಂತ ಮೀರಿದ ಇನ್ನೊಂದು ಸ್ಥಿತಿಯನ್ನು ಹೇಳ್ತಾನೆ ಮುಂದಿನ ಪದ್ಯದಲ್ಲಿ. ಯೋಗಿನಾಮಪಿ ಸರ್ವೇಷಾಂ ಮದ್ಗತೇನಾಂತರಾತ್ಮನ ಶ್ರದ್ಧಾವಾನ್ ಭಜತೆ ಯೋ ಮಾಂ ಸಮೇ ಯುಕ್ತತಮೋ ಮತಃ. ಯೋಗಿನಾಂ ಅಪಿ ಸರ್ವೇಷಾಂ ಮದ್ಗತೇನ ಅಂತರಾತ್ಮನ ಶ್ರದ್ಧಾವಾನ್ ಭಜತೆ ಯಹ ಮಾಂ ಸಹ ಮೇ ಯುಕ್ತತಮಃ ಮತಃ. ಇಷ್ಟು ಪದಗಳು ಈ ಅಧ್ಯಾಯದ ಕೊನೆಯ ಪದ್ಯದಲ್ಲಿ ಬರುವಂಥವುಗಳು. ಏತಸ್ಮಿನ್ ಅಧ್ಯಾಯೇ ಅಂತಿಮೇ ಶ್ಲೋಕೆ ಏತಾನಿ ಪದಾನಿ ಇದಾನಿ ದೃಷ್ಟಾನಿ ಸಂತಿ. ಅತ್ರ ಪ್ರಥಮೆ ಶಬ್ದೆ ಅಸ್ತಿ ಯೋಗಿನಾಂ ಇತಿ. ತಸ್ಯ ಶಬ್ದಾರ್ಥ ಪರಿಚಯಃ ಅಗ್ರೆ ಪಶ್ಯಾಮಃ. ಪರಿಚಯಂ ಅಗ್ರೆ ಪುನಃ ದ್ರಷ್ಟುಂ ಶಕ್ನುಮಃ. ಯೋಗಿನಾಂ ಅಪಿ ಸರ್ವೇಷಾಂ. ಈಗ ಹಿಂದೆ ಹೇಳಿದ ತಪಸ್ವಿ, ತಪೋಯೋಗಿ ಇರಬಹುದು, ಜ್ಞಾನಯೋಗಿ ಇರಬಹುದು, ಕರ್ಮಯೋಗಿ ಇರಬಹುದು, ಧ್ಯಾನ ಯೋಗಿ ಇರಬಹುದು. ಇವರಲ್ಲಿ ತೀವ್ರತರವಾದ ಭೇದ ಇಲ್ಲ. ಪ್ರಧಾನಿಕೆ ಅನ್ನೋದು ಇದೆ. ಎಲ್ಲ ಈಗ ಧ್ಯಾನ ಮಾಡುವವನಿಗೆ ತಪಸ್ಸು ಬೇಕು, ಜ್ಞಾನವೂ ಬೇಕು, ಕ್ರಿಯೆಯೂ ಇರಬೇಕು. ಕ್ರಿಯೆ ಮಾಡುವವನಲ್ಲೂ ಧ್ಯಾನ ಇರಬೇಕು, ಜ್ಞಾನ ಇರಬೇಕು, ಅಂದ್ರೆ ತಪಸ್ಸಿರಬೇಕು. ತಪಸ್ವಿಯಾದವನಿಗೂ ಕರ್ಮ ಇರಬೇಕು, ಜ್ಞಾನ ಇರಬೇಕು, ಧ್ಯಾನ ಇರಬೇಕು. ಆದರೂ ಅದರಲ್ಲೇ ಒಂದಿಷ್ಟು ಅಂಶಗಳ ವೈಶಿಷ್ಟ್ಯ ಏನು ಅಂತಂದ್ರೆ, ಈಗ ಒಬ್ಬ ಮನೆಯಲ್ಲಿ ಮಕ್ಕಳ ಎದುರುಗಡೆ ಅವನು ತಂದೆ ಅಂತ ಕರೆಸಿಕೊಳ್ತಾನೆ, ಆಫೀಸಿನಲ್ಲಿ ಅವನು ಯಜಮಾನ ಅಂತ ಕರೆಸಿಕೊಳ್ತಾನೆ, ಮನೆಯ ಹೆಂಡತಿಯ ಎದುರುಗಡೆ ಅವನು ಗಂಡ ಅಂತ ಕರೆಸಿಕೊಳ್ತಾನೆ. ಹೆಂಡತಿಯ ಜೊತೆಗಿದ್ದಾಗ ಆತನ ಸ್ಥಾನದ ಮಹತ್ವ ಇರುವುದು ಗಂಡನಾಗಿ, ಮಕ್ಕಳ ಮುಂದೆ ಇದ್ದಾಗ ಅವನು ತಂದೆಯಾಗಿ. ಯಾವುದು ಕಚೇರಿಯಲ್ಲಿ ಅವನು ವ್ಯವಹಾರ ನಿರ್ವಾಹಕನಾಗಿ ಕೆಲಸ ಮಾಡ್ತಾ ಇದ್ದಾನೆ ಅಂದ್ರೆ ನಿರ್ವಾಹಕತ್ವ ಅನ್ನೋದು ಅವನು ಪ್ರಧಾನ ಧರ್ಮ ಅಂತ ಅನ್ನಿಸುತ್ತೆ. ಒಟ್ಟು ಇಡೀ ಅವನು ಎಲ್ಲರೂ ಗುರುತಿಸುವಾಗ, ಹೆಚ್ಚಿನ ಜನ ಅವನನ್ನು ಗುರುತಿಸುವಾಗ ಅವನು ವೈದ್ಯ ಆಗಿದ್ರೆ ವೈದ್ಯ ಅಂತ ಗುರುತಿಸ್ತಾರೆ. ಅವನು ಪ್ರಧಾನವಾದ ಕರ್ಮ ಅದು ಚಿಕಿತ್ಸೆ ನೀಡುವಂಥದ್ದು. ಮಕ್ಕಳಿಗೂ ಒಂದರ್ಥದಲ್ಲಿ ಸಮಯ ಕೊಡ್ತಾ ಅವರ ಮಾನಸಿಕವಾದಂತಹ ತುಮುಲಗಳಿಗೆ ತನ್ನ ತಂದೆಯ ಸ್ಥಾನವನ್ನು ನಿರ್ವಹಿಸಿ ಚಿಕಿತ್ಸೆಯನ್ನೇ ನೀಡುವುದವನು. ಆದರೆ ಎಲ್ಲದಕ್ಕಿಂತ ಹೆಚ್ಚು ಅವನು ವೈದ್ಯ ಅಂತ ಅನಿಸಿಕೊಳ್ಳುವುದು ಪ್ರಧಾನ ಯೋಗ ಅಂತ ಅನಿಸಿಕೊಳ್ಳುತ್ತೆ. ಹೀಗಾಗಿ ಕವಿಯಾಗಿ, ಸಾಹಿತಿಯಾಗಿ, ವೈದ್ಯನಾಗಿ, ಚಿತ್ರಕಾರನಾಗಿ, ಗಾಯಕನಾಗಿ ಅವರವರ ಉಳಿದ ಧರ್ಮಗಳನ್ನು ಪಾಲಿಸುತ್ತಲೇ ಪ್ರಧಾನ ಧರ್ಮ ಅಂತ ಕಾಣಿಸಿಕೊಳ್ಳುವಂಥದ್ದೇನಿದೆಯೋ ಹಾಗೆ ಹೆಚ್ಚು ಅಂತರ್ಮುಖಿಯಾಗಿ ತಪಸ್ಸು ನಡೆಸ್ತಾ ಅಥವಾ ಜ್ಞಾನದ ದಾರಿಯಲ್ಲಿ ಅನೇಕ ಜನರಿಗೆ ಬೋಧೆ ಮಾಡ್ತಾ ಅಥವಾ ಸಾಮಾಜಿಕ ಚಟುವಟಿಕೆಗಳಲ್ಲಿ ಕರ್ಮಯೋಗಿಯಾಗಿ ಕಾಣಿಸಿಕೊಳ್ಳುವಂಥವರಿಗೆ ಜ್ಞಾನ, ಕರ್ಮ, ತಪಸ್ಸುಗಳ ಸಹಜ ಯೋಗ ಅನ್ನೋದು ಇದ್ದೇ ಇರುತ್ತೆ. ಅದರಲ್ಲಿ ಹೆಚ್ಚು ಕಮ್ಮಿ ಅನ್ನೋದರ ಮೇಲೆ ಜ್ಞಾನಯೋಗಿಯೋ ಕರ್ಮಯೋಗಿಯೋ ಅಂತ ಗುರುತಿಸ್ತಾರಷ್ಟೇ. ಅಂತಹ ಎಲ್ಲ ಯೋಗಿಗಳಿಗಿಂತಲೂ
ಅಥವಾ ಯೋಗಿಗಳಲ್ಲಿ ಯಾರನ್ನ ನಾನು ಹೆಚ್ಚು ಗುರುತಿಸ್ತೇನೆ ಅಂತ ಕೃಷ್ಣ ಹೇಳುವ ಮಾತು, ಯೋಗಿನಾಮಪಿ ಸರ್ವೇಷಾಂ ಮದ್ಗತೇನ ಅಂತರಾತ್ಮನ ಶ್ರದ್ಧಾವಾನ್ ಯಹ ಮಾಂ ಭಜತೆ, ಯಹ ಮಾಂ ಮದ್ಗತೇನ ಅಂತರಾತ್ಮನ ಶ್ರದ್ಧಾವಾನ್ ಭಜತೆ ಸಹ ಯುಕ್ತತಮಃ ಮತಃ. ಈ ಹಿಂದೆ ಹೇಳಿದ ಯೋಗಿಗಳಲ್ಲೂ, ಯೋಗಿಗಳ ಸರ್ವೇಷಾಂ ಅಂದರೆ ಸರ್ವೇಷಾಂ ಯೋಗಿನಾಂ ಮಧ್ಯೆ, ಎಲ್ಲ ಯೋಗಿಗಳ ಮಧ್ಯದಲ್ಲಿ ಮದ್ಗತೇನ ಅಂತರಾತ್ಮನ, ನಿರಂತರ ನನ್ನನ್ನು ಹೃದಯದಲ್ಲಿ ಧರಿಸಿದವನು. ನನ್ನನ್ನು ಹೃದಯದಲ್ಲಿ ಧರಿಸುವುದು ಅಂತರ್ಯಾಮಿಯಾಗಿ ಭಗವಂತ ಸದಾ ನನ್ನೊಡನಿದ್ದಾನೆ ಅಂತ ಅವನನ್ನು ನನ್ನಕ್ಕಿಂತ ಬೇರೆಯಾಗಿ ಹಿರಿಯನಾಗಿ ಸಾಧಕ ಚರ್ಯೆಗೆ ಎಲ್ಲ ಪೋಷಕನಾಗಿ ಇದ್ದಾನೆ ಅಂತ ಅಂತರಾತ್ಮನ, ಅಂತರ್ಯಾಮಿಯಾಗಿ ಇದ್ದಾನೆ. ಬಹಳ ಜನ ಅಂತರ್ಯಾಮಿ ಅನ್ನುವ ಶಬ್ದ ಅದು ಕೇವಲ ಒಂದು ಕಲ್ಪನೆ ಅಂತ ಭಾವಿಸುವವರಿಗೆ ಕೃಷ್ಣ ಕೊಟ್ಟ ಉತ್ತರ ಅಂತರಾತ್ಮನ, ಅಂತರ್ಯಾಮಿಯಾಗಿ ಅಂದ್ರೆ ನಾನೇ ಅವನಿಗೆ ಅಂತರ್ಯಾಮಿಯಾಗಿ ಇದ್ದೇನೆ. ಶ್ರದ್ಧಾವಾನ್, ಯಾರು ಈ ಶ್ರದ್ಧೆಯನ್ನ, ಯಾಕೆಂದ್ರೆ ಈ ಶ್ರದ್ಧೆಯ ಬಗ್ಗೆ ಕೃಷ್ಣ ಮುಂದೆ ಹೇಳ್ತಾನೆ, ಯೋ ಯಚ್ಛ್ರದ್ಧ ಸೈವ ಸಹ ಅಂತ. ಅವರವರು ನಂಬಿಕೊಂಡು ಬಂದಂತಹ ಪರಂಪರೆಯನ್ನ ಗಟ್ಟಿಗೊಳಿಸುವುದೇ ನನ್ನ ಯೋಚನೆ ಇರುತ್ತೆ. ನಾನು ಯಾರನ್ನು ಕೂಡ, ನಾನು ನನ್ನನ್ನೇ ಎಲ್ಲರೂ ಕೂಡ ನಾನು ಹೇಳಿದಂತೆಯೇ ಅರಿತುಕೊಳ್ಬೇಕು ಅಂತ ಅನ್ನೋದನ್ನ ಕೆಲವು ಕಡೆ ಹೇಳುತ್ತೇನೆ. ಹಾಗಿದ್ರೂ ತಮ್ಮ ಈ ತನಕದ ಅಭ್ಯಾಸದ ಬಲದಿಂದ ಏನನ್ನ ಆರಾಧಿಸ್ತಾರೋ, ಯಾವ ರೀತಿ ಉಪಾಸನೆ ನಡೆಸ್ತಾರೋ ಅದನ್ನೇ ಅವರಿಗೆ ಮತ್ತಷ್ಟು ಗಟ್ಟಿಗೊಳಿಸ್ತೇನೆ. ಹಾಗಾಗಿ ಶ್ರದ್ಧಾವಾನ್, ಯಾರು ಅಂತರಾತ್ಮನ ಮದ್ಗತೇನ ಶ್ರದ್ಧಾವಾನ್ ಭಜತೆ, ಎಲ್ಲದರ ಒಳಗೆ ಹಿಂದೆ ಹೇಳಿದ್ದಾನೆ ಕೃಷ್ಣ ನಿರೂಪಿಸುವಾಗಲೇ, ಎಲ್ಲದರೊಳಗೆ ನಾನಿದ್ದೇನೆ, ಎಲ್ಲ ನನ್ನೊಳಗೆ ಸೇರಿಕೊಂಡಿದೆ ಅಂತ. ಈ ರೀತಿ ಅಂದ್ರೆ ಎಲ್ಲರ ಅಂತರ್ಯಾಮಿ ನಾವ ಅಂದ್ರೆ ಹಾಗಲ್ಲ. ನಾವು ಅವನ ಒಳಗೆ ಇದ್ದೇವೆ ಅಂದ್ರೆ ಅವನ ಆಶ್ರಯದಲ್ಲಿ ಇದ್ದೇವೆ ಅಂದ್ರೆ, ನಾವು ಅವನೊಳಗೆ ಇದ್ದೇವೆ ಅಂದ್ರೆ ಅವನಿಗೆ ನಾವು ಅಂತರ್ಯಾಮಿ ಅಂತ ಅರ್ಥ ಅಲ್ಲ. ಯಾಕೆಂದ್ರೆ ಅಲ್ಲೊಂದು ಸೂಕ್ಷ್ಮ ಅಂಶ ಇದೆ. ಬಹಳ ವಸ್ತು ಅವನಲ್ಲಿರುವುದಕ್ಕೂ ಅವನು ಎಲ್ಲ ವಸ್ತುಗಳಲ್ಲಿರುವುದಕ್ಕೂ ಒಂದು ವಿಶೇಷ ವ್ಯತ್ಯಾಸ ಇದೆ. ನಾವು ಅವನೊಳಗಿರುವುದು ಅಂದ್ರೆ ನಾವೆಲ್ಲರೂ ಅವನಿಗೆ ಅಂತರ್ಯಾಮಿ ಆಗೋದು ಸಾಧ್ಯ ಇಲ್ಲ, ಅವನೊಳಗೆ ಆಶ್ರಯ ಪಡೆದಿದ್ದೇವೆ ಅಂತ ಅರ್ಥ. ಆದ್ರೆ ಅವನು ನಮ್ಮೊಳಗಿದ್ದಾನೆ ಅಂದ್ರೆ ನಮ್ಗೆ ನಾವು ಅವನಿಗೆ ಆಶ್ರಯ ಕೊಟ್ಟಿದ್ದೇವೆ ಅಂತನೂ ಅಲ್ಲ, ನಾವು ಅವನಿದ್ದಾಗ ಅವನ ಇರುವಿಕೆಯಿಂದಾಗಿ ಎಲ್ಲ ಕ್ರಿಯೆಗಳನ್ನ ನಡೆಸುವುದು ಸಾಧ್ಯವಾಗುತ್ತೆ. ಬಹಳ ವಸ್ತುಗಳು ಒಂದರೊಳಗೆ ಇರುವುದು ಅಂದ್ರೆ ಆ ಬಹಳ ವಸ್ತು ಒಂದರಲ್ಲಿ ಆಶ್ರಯಗೊಂಡಿದೆ, ಆಶ್ರಯ ಪಡೆದಿದೆ ಅಂತ ಅರ್ಥ. ಆದ್ರೆ ಒಂದು ಬಹಳ ವಸ್ತುಗಳ ಒಳಗೆ ಇದೆ ಅಂತಂದ್ರೆ ಆಗ ಅದನ್ನು ಮುಂದೆ ಕೃಷ್ಣ ಹಿಂದೆಯೂ ಹೇಳಿದ್ದಾನೆ, ಮುಂದೆಯೂ ಮತ್ತೆ ಹೇಳುತ್ತಾನೆ, ಅವುಗಳು ಇಲ್ಲದೆ ಇದ್ರೂ ಕೂಡ ನಾನಿರ್ತೇನೆ, ಆದ್ರೆ ನಾನು ಇಲ್ಲದಿದ್ರೆ ಅವುಗಳಿಗಿರ್ಲಿಕ್ಕಾಗುವುದಿಲ್ಲ. ಅದರಿಂದಾಗಿ ಅವುಗಳಿಗೆ ನನ್ನ ಅಗತ್ಯ ಇದೆ, ಹಾಗೆ ನಾನು ಅವುಗಳನ್ನ ಒಳಗೆ ಇದ್ದು ಪ್ರಚೋದಿಸುವ ಮೂಲಕ ಜಗತ್ತಿನ ಕ್ರಿಯೆಯನ್ನು ನಡೆಸುವಂತೆ ಮಾಡುತ್ತೇನೆ. ಯಾರು ಈ ರೀತಿ ಶ್ರದ್ಧಾವಾನ್ ಭಜತೆ ಯಹ ಮಾಂ ಭಜತೆ, ಯಾರು ನನ್ನನ್ನ ಭಜಿಸುತ್ತಾನೋ ಸಹ, ಅಂತಹ ಸಾಧಕ ಮೇ ಯುಕ್ತತಮಃ. ಈಗ ಹಿಂದೆ ಹೇಳಿದ ಅಂದ್ರೆ ಒಂದು ಸರಳವಾದ ವಾಕ್ಯದಲ್ಲಿ ಗಮನಿಸುವುದಾದ್ರೆ, ಧ್ಯಾನದಲ್ಲಿ ನನ್ನನ್ನು ಕಾಣುವುದಕ್ಕೂ ತಾನು ಮಾಡುವ ಕ್ರಿಯೆಯನ್ನೇ ಧ್ಯಾನವಾಗಿಸಿಕೊಳ್ಳುವುದಕ್ಕೂ ವ್ಯತ್ಯಾಸ ಇದೆ. ಅಂದ್ರೆ ತನ್ನ ಎಲ್ಲ ಕ್ರಿಯೆಯಲ್ಲೂ ಧ್ಯಾನದ ಸ್ಥಿತಿಯನ್ನು ಹೊಂದುವವನು ಅಥವಾ ಒಂದು ಕ್ರಿಯೆಯನ್ನು ಧ್ಯಾನವಾಗಿಸುವವನು. ಅಂದ್ರೆ ಧ್ಯಾನವಾಗಿಸುವುದು ಬೇರೆ, ಧ್ಯಾನವಾಗುವುದು ಬೇರೆ. ಧ್ಯಾನದಲ್ಲಿ ಸಹಜವಾಗಿ ತಾನು ಪ್ರವೇಶಿಸಿ ಭಗವಂತನನ್ನು ಕಾಣುವುದು ಹಿಂದೆ ಹೇಳಿದ ವಿಧಾನ. ಈಗ ಅವನು ಏನು ಕೆಲಸ ಮಾಡಿದ್ರೂ ಅದು ಧ್ಯಾನ ಆಗುತ್ತೆ. ನಿಮಗೆ ಇನ್ನೂ ಸರಳವಾಗಿ ಹೇಳುವುದಾದ್ರೆ, ಒಬ್ಬ ಒಳ್ಳೆಯ ಗಾಯಕ ಹೇಗೆ ಧ್ವನಿ ತೆಗೆದ್ರೂ ಅದರಲ್ಲಿ ಗೊತ್ತಿಲ್ಲದೆಯೇ ರಕ್ತಗತವಾದ ಸಹಜವಾದ ಒಂದು ಭಾವ, ಒಂದು ರಾಗ, ಒಂದು ತಾಳ ತುಂಬಿರುತ್ತೆ. ಕಲಿತವನು ಅದಕ್ಕೋಸ್ಕರ ಕಿವಿ ಮುಚ್ಚಿ ಶ್ರುತಿ ಪೆಟ್ಟಿಗೆಯನ್ನು ಜೋಡಿಸಿ ಎಲ್ಲ ಆ ಕಡೆ ಈ ಕಡೆ ಬೇರೆ ಬೇರೆ ಸದ್ದುಗಳು ಏನವನಿಗೆ ಅಡಚಣೆ ಉಂಟಾಗ್ತಾ ಇರುತ್ತೆ ಅದನ್ನ ತಪ್ಪಿಸಿಕೊಂಡು ಸ್ವಲ್ಪ ಹೊತ್ತು ಅದರಲ್ಲಿ ಏಕಾಗ್ರ ಚಿತ್ತನಾಗಿ ಇದ್ದು ಆಮೇಲೆ ರಾಗವನ್ನು ಹೊರಗೆ ತೆಗಿತಾನೆ. ಪಕ್ಷಿಗಳು ಯಾವತ್ತೂ ಕೂಡ ಬೆಳಗ್ಗೆ ಕೂಗ್ತಾವಲ್ವ, ಉಲಿತಾವಲ್ವ, ಅವು ಯಾವತ್ತು ತೊಡೆ ತಟ್ಟಿ ಸಂಗೀತವನ್ನು ಕಲ್ತವುಗಳಲ್ಲ. ಅದು ಬಾಯಿ ತೆಗೆದ್ರೆ ಶ್ರುತಿ ಸಹಿತವಾಗಿರುತ್ತೆ, ಅದು ಅವುಗಳ ಕೂಗೆ ಸಂಗೀತ. ನಾವು ಮನುಷ್ಯರಾಗಿ ಯೋಚನೆ ಮಾಡುವರು ಮನಸ್ಸಿನ ಅನೇಕ ತರದ ಚಾಂಚಲ್ಯವೋ ಅಥವಾ ಬೇರೆ ಬೇರೆ ತರ ಬೇರೆ ಬೇರೆ ಕಡೆಗೆ
ಸೆಳೆತಗಳಿಂದ ತಪ್ಪಿಸಿಕೊಂಡು ಇದರೊಳಗೆ ಬರಬೇಕಾದಂತಹ ಸ್ಥಿತಿ ಇರುವುದರಿಂದ ಧ್ಯಾನ ಯೋಗಿಯಾದವನು ಹೌದು ಪ್ರಯತ್ನ ಮಾಡಬೇಕು ಅಂತ ಹಿಂದೆ ಕೃಷ್ಣ ಹೇಳಿದ, ಪ್ರಯತ್ನಾದ್ಯತಮಾನಸ್ತು. ಆ ಪ್ರಯತ್ನ ಕೊನೆಗೆ ನಂತರ ಹೇಗಾಗ್ಬೇಕು ಅಂದ್ರೆ ಅವನು ಎಲ್ಲಿದ್ರೂ ಕೂಡ ಯಾವ ಕ್ಷಣದಲ್ಲಿಯೂ ಧ್ಯಾನದ ಟ್ರಾನ್ಸ್ ಅನ್ನುವ ಸ್ಥಿತಿಗೆ ಹೋಗುವ ಸಾಧನೆಯನ್ನ ಅವನು ಮಾಡಿಕೊಂಡಿದ್ರೆ, ಅವನು ಬಾಯಿ ತೆಗೆದ್ರೆ ಸಂಗೀತ ಇರುತ್ತೆ, ಅವನು ಗೀಚಿದ್ರೆ ಚಿತ್ರ ಆಗುತ್ತೆ, ಅವನು ಹಾಡಿದ್ರೆ ಸಂಗೀತ ಆಗುತ್ತೆ, ಅವನು ಕೂತ್ರೆ ಧ್ಯಾನ ಕಿಳಿತಾನೆ ಅನ್ನುವ ಸ್ಥಿತಿಗೆ ಹೋದವನು ಯುಕ್ತ ತಮಃ. ಅಂದ್ರೆ ಅದು ಅಭ್ಯಾಸ ಬೇಕು ಅಂತ ಅನ್ನೋದು ಕೃಷ್ಣ ಹಿಂದೆ ಹೇಳಿದ್ದು. ಅಭ್ಯಾಸ ಏನಂತ ಕೌಂತೆಯ ವೈರಾಗ್ಯೇಣ ಚ ಗೃಹ್ಯತೆ. ಭಗವಂತನನ್ನು ಮೊದಲು ಅಭ್ಯಾಸ, ಆಮೇಲೆ ಸಹಜವಾಗಿ ಬೇರೆ ಎಲ್ಲದಕ್ಕಿಂತ ಹೆಚ್ಚು ವಿಶೇಷವಾದ ಪ್ರೀತಿ ಅವನಲ್ಲಿ ಇರುತ್ತೆ. ಅದರಿಂದಾಗಿ ಅದು ನಿಜವಾದ ವೈರಾಗ್ಯ ಅಂತ ಅನ್ನಿಸುತ್ತೆ. ಅಂತಹ ವ್ಯಕ್ತಿ ನನಗೆ ಯುಕ್ತ ತಮಃ, ನನಗೆ ಅತ್ಯಂತ ಪ್ರೀತಿ ಪಾತ್ರ ಅಂತ ಅನಿಸಿಕೊಳ್ತಾನೆ ಅನ್ನುವುದು ಅಸ್ಮಿನ್ ಷಷ್ಠೇ ಅಧ್ಯಾಯೇ ಏವಂ ನಿರೂಪಿತಂ ವರ್ತತೆ. ಯೋಗಿನಾಂ ಪೂರ್ವಂ ದೃಷ್ಟಂ ಯೋಗಿ ಯೋಗಿನೌ ಯೋಗಿನಃ ಇತಿ ಏತಸ್ಯ ಪದಸ್ಯ ಷಷ್ಠಿ ವಿಭಕ್ತೇಃ ರೂಪಮಿದಂ. ಯೋಗಿನಾಂ ಅಪಿ ಅವ್ಯಯಂ ಸರ್ವೇಷಾಂ, ಸರ್ವಃ ಸರ್ವೋ ಸರ್ವೇ ತತ್ರ ಸರ್ವನಾಮ ಪದಾನಿ ಸಂತಿ. ಸರ್ವ, ವಿಶ್ವ, ಏತತ್, ಸಹ, ತತ್, ಹೀಗೆ 20, 25 ಇನ್ನೂ ಅನೇಕ ಪದಗಳನ್ನ ಅಲ್ಲಿ ಸರ್ವನಾಮ ಅಂದ್ರೆ ಎಲ್ಲರಿಗೂ ಒಂದೇ ರೀತಿಯಾಗಿ ಬಳಸಬಹುದಾದದ್ದು. ಅಲ್ಲಿ ಸ್ತ್ರೀ ಪುಂ ನಪುಂ ಅಂತ ಶಬ್ದ ವಿಭಾಗ ಇದೆ, ಆದರೆ ಅದು ಬಹಳ ಜನಕ್ಕೆ ಒಂದೇ ಶಬ್ದವನ್ನ ಬಳಸಲಿಕ್ಕೆ ಉಪಯೋಗವಾಗುವಂತಹದ್ದು. ಈಗ ರಾಮ ಅನ್ನುವ ಶಬ್ದವನ್ನ ರಾಮನಿಗೆ ಹೊರತುಪಡಿಸಿ ಇನ್ನೊಬ್ರಿಗೆ ಬಳಸಲಿಕ್ಕೆ ಆಗುದಿಲ್ಲ. ಆದ್ರೆ ಸಹ ಅನ್ನುವ ಶಬ್ದವನ್ನ ರಾಮನಿಗೂ ಬಳಸಬಹುದು, ಕೃಷ್ಣನಿಗೂ ಬಳಸಬಹುದು, ಗೋವಿಂದನಿಗೂ ಬಳಸಬಹುದು, ಸ್ಯೂತಃ ಅನ್ನುವ ಶಬ್ದವನ್ನು ಉಪಯೋಗಿಸಿದಾಗಲೂ ಬಳಸಬಹುದು. ಹಾಗೆಯೇ ಇಲ್ಲಿ ಸರ್ವ ಅನ್ನುವ ಶಬ್ದ ಇದೆ, ಅದು ಸರ್ವನಾಮ ಪದದಲ್ಲಿ ಒಂದಾದದ್ದು. ಸರ್ವೇಷಾಂ ಷಷ್ಠಿ ವಿಭಕ್ತಿ ಏಕ ಬಹುವಚನಂ. ಯೋಗಿನಾಂ ಯಥಾ ತಥಾ ಸರ್ವೇಷಾಂ ಅಪಿ ಬಹುವಚನಂ. ಮದ್ಗತೇನ, ಮದ್ಗತ ಅಂದ್ರೆ ನನ್ನಲ್ಲಿಯೇ ತೊಡಗಿದವನು, ನನ್ನನ್ನೇ ನಿರಂತರ ಚಿಂತಿಸ್ತಾ ಇರುವವನು, ನನ್ನಲ್ಲೇ ಬಿದ್ದುಕೊಂಡವನು, ನನ್ನನ್ನೇ ಸೆಳೆದು ನನ್ನೊಳಗೆ ಇಳಿದು ನಿಂತವನು, ಅಂತರ್ಯಾಮಿಯಾಗಿ ನನ್ನನ್ನ ಚಿಂತಿಸುವವನು. ಮದ್ಗತೇನ ಅಂತರಾತ್ಮನ, ನಾನೇ ಎಲ್ಲದರೊಳಗಿದ್ದೇನೆ ಅಂತ ಅಂತರ್ಯಾಮಿ ಭಾವೇನ ಧ್ಯಾನಿಸುವವನು ಶ್ರದ್ಧಾವಾನ್. ಮದ್ಗತೇನ ಅಂತರಾತ್ಮನ ತೃತೀಯ ವಿಭಕ್ತಿ ಏಕವಚನ. ಮದ್ಗತೇನ ಗತಃ, ಅಂತರಾತ್ಮನ ಆತ್ಮ, ಆತ್ಮಾನೌ, ಆತ್ಮಾನಃ, ನಕಾರಾಂತ ಪುಲ್ಲಿಂಗಃ, ತೃತೀಯ ವಿಭಕ್ತಿ ಏಕವಚನಂ ಭವತಿ. ಶ್ರದ್ಧಾವಾನ್, ಇದು ಹಿಂದೊಮ್ಮೆ ಮತು ಪ್ರತ್ಯಯವನ್ನು ಹೇಳಿದ್ದೆ, ಅದೇ ತರ ಇದು ವತು ಪ್ರತ್ಯಯ. ಶ್ರದ್ಧಾ ಅನ್ನೋದು ಅಕಾರ ಅಂತವಾಗಿ ಇರುವ ಶಬ್ದವಾದ್ರಿಂದಾಗಿ ಇಲ್ಲಿ ವಾನ್ ಅನ್ನುವ ಶಬ್ದ ಬರುತ್ತೆ. ಶ್ರೀ ಇದ್ರೆ ಶ್ರೀಮಾನ್, ಹ್ರೀ ಹ್ರೀಮಾನ್, ಬುದ್ಧಿ ಬುದ್ಧಿಮಾನ್, ಮತಿ ಮತಿಮಾನ್. ಆದರೆ ಧನ ಅಥವಾ ಬಲವಾನ್ ಈ ಅಕಾರಾಂತವಾದ ಶಬ್ದ ಇದ್ದಾಗ ಅಥವಾ ಆಕಾರಾಂತವಾದ ಶಬ್ದ ಇದ್ದಾಗ ಶ್ರದ್ಧಾ ವತುಪ್ ಶ್ರದ್ಧಾವಾನ್, ಉಳ್ಳವನು ಅನ್ನುವ ಅರ್ಥದಲ್ಲಿ ವತುಪ್ ಅಥವಾ ಮತುಪ್ ಬರುತ್ತೆ. ಇನ್ನೂ ಬೇಕಾದಷ್ಟು ಶಬ್ದ ಇದೆ. ಯೋ ಯಚ್ಛ್ರದ್ಧ ಅಂತ ಅಲ್ಲಿ ಶ್ರದ್ಧ ಅಂತಾನೆ ಬರುತ್ತೆ. ಅದು ಅಕಾರಾಂತವಾದ ಶಬ್ದವಾಗಿಯೂ ಆಗುತ್ತೆ. ಆದ್ರೆ ಮೂಲದಲ್ಲಿ ಶ್ರದ್ಧಾ ಶಬ್ದ ಸ್ತ್ರೀಲಿಂಗ, ಅದು ಸ್ವತಂತ್ರವಾಗಿ ಉಪಯೋಗ ಆಗುವಾಗ ಸ್ತ್ರೀಲಿಂಗ ಆಗಿರುತ್ತೆ. ಇನ್ಯಾವುದಾದ್ರೂ ಒಂದು ಸಮಾಸವಾಗಿ ಯಾವುದಾದ್ರೂ ವಸ್ತುವಿಗೆ ವಿಶೇಷಣವಾಗಿ ಬಂದಾಗ ಕೆಲವೊಮ್ಮೆ ಬಹುವ್ರೀಹಿ ಸಮಾಸದಲ್ಲಿ ಅದರ ಲಿಂಗ ಬದಲಾವಣೆ ಆಗುವುದನ್ನು ನಾವು ನೋಡ್ತೇವೆ. ಆದ್ರೆ ಶ್ರದ್ಧಾ ಶಬ್ದ ಸರ್ವತ್ರ ಸರ್ವದಾ ಸ್ತ್ರೀಲಿಂಗ ಆಗಿರುತ್ತೆ. ಶ್ರದ್ಧಾವಾನ್, ಶ್ರದ್ಧಾವಾನ್, ಶ್ರದ್ಧೆ ಉಳ್ಳವನು. ಭಜತೆ ಲಟ್ ಪ್ರಥಮ ಏಕ, ಯಹ ಪುಲ್ಲಿಂಗ ಪ್ರಥಮ ಏಕ, ಅದು ಮುಂದೆ ಮಕಾರ ಇದ್ದದ್ರಿಂದ ವಿಸರ್ಗಕ್ಕೆ ಉಕಾರ ಆದೇಶ ಬಂದು ಉಕಾರಾದೇಶ ವಿಸರ್ಗ ಸಂಧಿ ಆಗುತ್ತೆ. ಮಾಂ ಅಸ್ಮತ್ ಶಬ್ದದ ಉಪಯೋಗ ಅದು. ಅಹಂ ಆವಾಂ ವಯಂ, ಮಾಂ ಮಾ ಆವಾಂ ನೌ ಅಸ್ಮಾನ್ನಃ ಅನ್ನುವ ಶಬ್ದದಲ್ಲಿ ಇದು ತ್ರಿಲಿಂಗಕಃ, 3 ಲಿಂಗಗಳಲ್ಲೂ ಕೂಡ. ಈಗ ನಾನು ಅಂತ ಹೆಣ್ಣು ಹೇಳುವಾಗ್ಲೂ ನಾನೇ, ಗಂಡು ಹೇಳುವಾಗ್ಲೂ ನಾನೇ, ಉಳಿದದ್ ಮಾತಾಡುದಿಲ್ಲ. ಆದ್ರೂ ಅದು ಮಾತಾಡಿತು ಅಂತ ಅಕಸ್ಮಾತ್ ಕವಿತೆ ಹೀಗೆ ಹೇಳಿತು ಅಂತ ಏನಾದ್ರೂ ನಾವು ಊಹಿಸಿ ಮಾತಾಡುವಾಗ್ಲೂ ನಾನು ಅಂತಾನೆ ಹೇಳುದು. ಅದು ಕನ್ನಡದಲ್ಲೂ ಸಹಜ. ಅದನ್ನೇ ಸಂಸ್ಕೃತದಲ್ಲಿ ಎಲ್ಲೂ ಕೂಡ ನಾನು ಗಂಡು ಹೇಳುವಾಗ ನಾನುನು ಅಥವಾ ಹೆಣ್ಣು ಹೇಳುವಾಗ ನಾನುಡು ಅಂತ ಬಳಸ್ಲಿಕ್ಕೆ ಆಗುದಿಲ್ಲ ಹೇಗೋ ಹಾಗೆ ಸಂಸ್ಕೃತದಲ್ಲೂ ಕೂಡ ಮಾಂ ಅನ್ನೋದನ್ನ ಸರ್ವತ್ರ ಒಂದೇ ಪ್ರಕಾರವಾಗಿ ಬಳಸುವುದಾದ್ರೆ ತ್ರಿಲಿಂಗಕಃ ಅನ್ನುವ ಶಬ್ದವನ್ನು ಬಳಸ್ತಾರೆ ಅಥವಾ ಸರ್ವಲಿಂಗಕಃ ಅಂತಾನೂ ಹೇಳ್ತಾರೆ. ಮಾಂ ದ್ವಿತೀಯ ವಿಭಕ್ತಿ ಏಕವಚನ. ಸಹ ತೌ ತೇ, ಯಾವುದು
ತತ್ಶಬ್ದ ಅದು, ಪುಲ್ಲಿಂಗದಲ್ಲಿ ಪ್ರಥಮ ಏಕ. ಮೇ ಇದೇ ಮಾಂ ಶಬ್ದದ ಷಷ್ಠಿ ವಿಭಕ್ತಿ ಏಕವಚನ. ಮಮ ಮೇ ಆವಯೋಹೋ ನೌ ಅಸ್ಮಾಕಂ ನಃ. ಅಲ್ಲಿ ದ್ವಿತೀಯ, ಚತುರ್ಥಿ ಮತ್ತು ಷಷ್ಠಿಗಳಲ್ಲಿ ಎರಡೆರಡು ರೂಪಗಳು ಬರ್ತವೆ. ಅದು ಯುಷ್ಮತ್ ಶಬ್ದದಲ್ಲೂ ಹಾಗೆ, ಅಸ್ಮತ್ ಶಬ್ದದಲ್ಲೂ ಹಾಗೆ. ಹಾಗೆ ಇಲ್ಲಿ ಬಂದ ಮೇ ಅನ್ನೋದು ಮಮ ಅನ್ನುವ ಶಬ್ದಕ್ಕೆ ಜೊತೆಯಾಗಿ ಬರುವಂತಹದ್ದು. ಇದೆರಡಕ್ಕೂ ವ್ಯತ್ಯಾಸವನ್ನ ಶಾಸ್ತ್ರಕಾರರು ಹೇಳ್ತಾರೆ. ಆದ್ರೆ ನಾವೀಗ ಷಷ್ಠಿ ವಿಭಕ್ತಿ ಅನ್ನೋದನ್ನ ಸಮಾನಾರ್ಥಕದಲ್ಲಿ ಬಳಸ್ಕೊಳ್ತೇವೆ. ಯುಕ್ತ ತಮಃ, ತಮ ಅನ್ನುವ ಶಬ್ದ ಇನ್ನೂ ಹೆಚ್ಚಿನದ್ದು, ಗುಡ್, ಬೆಟರ್, ಬೆಸ್ಟ್ ಅಂತ ಹೇಳುವಾಗ ತಮಃ ಅನ್ನುವ ಶಬ್ದವನ್ನು ಬಳಸ್ತಾರೆ. ಹಿಂದೆ ಹೇಳುವಾಗ ತರ ಅನ್ನುವ ಶಬ್ದವನ್ನು ಬಳಸಿದ್ರು. ಈಗ ಇದನ್ನ ತಮ ಅಂತ ಬಳಸ್ತಾರೆ. ದುರ್ಲಭತರಂ ಅಂತ ಹಿಂದೆ ಬಳಸಿದ್ರು. ಅಲ್ಲಿ ತರ ಅನ್ನುವ ಶಬ್ದಕ್ಕಿಂತ ತರಪ್, ತಮಪ್ ಅಂತ ಎರಡಿದೆ. ಈ ತರಪ್ ಅನ್ನೋದನ್ನು ಬಳಸುವುದು ಈರುವರ ನಡುವೆ ಓರ್ವನನ್ನ ಆಯ್ಕೆ ಮಾಡುವಾಗ ತರ ಶಬ್ದವನ್ನು ಬಳಸ್ತಾರೆ. ಅಂದ್ರೆ ಇದು ಲೋಕದಲ್ಲಿ, ಶಾಸ್ತ್ರದಲ್ಲಿ ಕೆಲವೊಂದು ಸಂದರ್ಭದಲ್ಲಿ ಇದಕ್ಕೆ ಇನ್ನೂ ಹೆಚ್ಚಿನ ಅರ್ಥದಲ್ಲಿ ಬೇರೆ ಕಾರಣ ಕೊಟ್ಟು ಬಳಸುವಂತಹದ್ದಿದೆ. ಆದ್ರೆ ನಾವು ನಮ್ಮ ಆಡು ಭಾಷೆಯಲ್ಲಿ ಬಳಸುವಾಗ ತರ ಅನ್ನೋದನ್ನ ಈರುವರ ನಡುವೆ ಒಬ್ಬನನ್ನ ಆಯ್ಕೆ ಮಾಡುವಾಗ ಹೇಳುವಂತಹದ್ದು. ಒಂದು ಇಡೀ ಗುಂಪಿನಲ್ಲಿ ಒಬ್ಬನನ್ನ ಆಯ್ಕೆ ಮಾಡಿಕೊಳ್ಳುವಾಗ, ಅಂದ್ರೆ ಇನ್ಯಾವುದನ್ನು ಉಳಿಸದೆ ಎಲ್ಲದರಲ್ಲಿ ಶ್ರೇಷ್ಠವಾದದ್ದು ಯಾವುದು ಅಂತ ಹೇಳುವಾಗ ತಮ ಶಬ್ದವನ್ನ, ತಮಪ್ ಅನ್ನುವ ಪ್ರತ್ಯಯವನ್ನ ಬಳಸಿ ನಾವು ಕರೆಯುವಂತಹದ್ದು ಯುಕ್ತ ತಮಃ. ಯುಕ್ತ ಅಂದ್ರೆ ಯೋಗಿ ಅಂತ ಅರ್ಥ. ಯುಕ್ತ ತಮ ಅಂದ್ರೆ ಆ ಯೋಗಿಗಳಲ್ಲಿ ಶ್ರೇಷ್ಠ. ಅಂದ್ರೆ ಯುಕ್ತ ಅಂದ್ರೆ ಈಗಾಗಲೇ ಯೋಗವನ್ನು ಹೊಂದಿ ಆಗಿದೆ. ಅದು ತಪ್ರತ್ಯಯ ಅನ್ನೋದು ಭೂತಾರ್ಥವನ್ನ ಹೇಳುವಂತಹದ್ದು. ಈಗಾಗಲೇ ಅವನು ಯೋಗದ ದಾರಿಯಲ್ಲಿ ಮುಳುಗಿ ಆಗಿದೆ ಅಂದ್ರೆ ಅದರ ಅರ್ಥ ಅವನು ಯಾವ ಕೆಲಸದಲ್ಲಿ ಹೋದ್ರೂ ಆ ಕೆಲಸವೇ ಅವನಿಗೆ ಧ್ಯಾನ ಆಗುತ್ತೆ. ಧ್ಯಾನಕ್ಕಾಗಿ ಸಮಯವನ್ನು ವ್ಯಕ್ತಪಡಿಸಬೇಕಾಗಿಲ್ಲ. ಆ ಸಮಯ ಅನ್ನುವುದು ಧ್ಯಾನದ ರೂಪವಾಗಿ ಅವನೇ ಅದರೊಳಗೆ ಇಳಿದು ಬಿಡ್ತಾನೆ. ಹಾಗಾಗಿ ಯುಕ್ತ ತಮಃ ಮತಃ, ಇದು ನನ್ನ ಅಭಿಪ್ರಾಯ ಅಂತ. ಹೀಗೆ ಇಲ್ಲಿಗೆ 6ನೇ ಅಧ್ಯಾಯದಲ್ಲಿ 47 ಶ್ಲೋಕಗಳು ಒಟ್ಟು ಇರುವಂತಹದ್ದು. 47ನೇ ಶ್ಲೋಕವನ್ನು ಕೂಡ ನಾವೀಗ ನೋಡಿ ಆಯಿತು. ಇನ್ನು ಮುಂದೆ ಮತ್ತೆ ಭಗವಂತನೇ ಮಾತು ತೆರೀತಾನೆ. ಶ್ರೀ ಭಗವಾನುವಾಚ, ಭಗವಂತ ಹೇಳುವ ಮಾತು 7ಮ ಅಧ್ಯಾಯದ 1ನೆಯ ಶ್ಲೋಕ. ಮಯ್ಯಾಸಕ್ತ ಮನಃ ಪಾರ್ಥ ಯೋಗಂ ಯುಂಜನ್ಮದಾಶ್ರಯಃ ಅಸಂಶಯಂ ಸಮಗ್ರಂ ಮಾಂ ಯಥಾ ಜ್ಞಾಸ್ಯಸಿ ತಚ್ಛೃಣು. ಮಯ್ಯಾಸಕ್ತ ಮನಃ ಪಾರ್ಥ, ಮೈ ಆಸಕ್ತ, ಅದು ಒಂದೇ ಶಬ್ದ, ಆಸಕ್ತ ಮನಃ. ಮೈ ಆಸಕ್ತ ಮನಃ ಪಾರ್ಥ ಯೋಗಂ ಯುಂಜನ್ ಮದಾಶ್ರಯ, ಒಂದೇ ಶಬ್ದ. ಅಸಂಶಯಂ ಸಮಗ್ರಂ ಮಾಂ ಯಥಾ ಜ್ಞಾಸ್ಯಸಿ ತತ್ ಶೃಣು. ತತ್ ಶೃಣು, ಇಷ್ಟು ಪದಗಳಿರುವಂತಹದ್ದು. ಮೈ ಆಸಕ್ತ ಮನಃ, ಹೇ ಪಾರ್ಥ, ಪಾರವನ್ನ ಸೇರಲು ಬಯಸುವವನೇ. ಪಾರ್ಥ ಮೈ ಆಸಕ್ತ ಮನಃ, ಮೈ ಅನ್ನೋದು ನನ್ನಲ್ಲಿ, ಆಸಕ್ತ ಮನಃ ಅತ್ಯಂತ ಸಕ್ತ. ಸಕ್ತ ಅಂದ್ರೆ ಸಂಗ, ಸಕ್ತ ಅಂದ್ರೆ ಸಂಬಂಧ, ಆಸಕ್ತ ಅಂದ್ರೆ ಅತ್ಯಂತ ಸಂಬಂಧ, ಆತ್ಯಂತಿಕವಾದ ಸಂಬಂಧ. ಆತ್ಯಂತಿಕವಾದ ಸಂಬಂಧವನ್ನ ಬಯಸುವ ಮನಸ್ಸುಳ್ಳವನು, ಆ ರೀತಿಯಾದ ಆಸಕ್ತ ಮನಸ್ಸುಳ್ಳವನು. ಮನಃ ಮದಾಶ್ರಯ, ನನ್ನನ್ನು ಆಶ್ರಯಿಸಿ. ಯೋಗಂ ಯುಂಜನ್, ಯೋಗವನ್ನ ಹೊಂದುತ್ತಾ ಅಂದ್ರೆ ಸಂಬಂಧವನ್ನ ಸ್ಥಾಪನೆಗೊಳಿಸುತ್ತಾ, ಸಂಬಂಧದಲ್ಲಿ ಹೆಚ್ಚು ಹೆಚ್ಚು ತೊಡಗುತ್ತಾ. ಸಮಗ್ರಂ ಮಾಂ ಅಸಂಶಯಂ ಜ್ಞಾಸ್ಯಸಿ. ಸಮಗ್ರಂ ಅಂದ್ರೆ ಈ ದಾರಿ ಹೇಗೆ ಕ್ರಮಿಸುವುದು, ಈ ದಾರಿಯಲ್ಲಿ ಹೋಗಬೇಕಾದಾಗ ಅಂದ್ರೆ ಮಾಡುವ ಪ್ರತಿಯೊಂದು ಚಟುವಟಿಕೆಯೂ ಧ್ಯಾನವಾಗಿಸುವುದಕ್ಕೆ ಬೇಕಾಗುವ ದಾರಿಯನ್ನ ಇನ್ನು ಮುಂದೆ ಹೇಳಲಿಕ್ಕಿದ್ದೇನೆ. ಜ್ಞಾಸ್ಯಸಿ, ನೀನು ಅದನ್ನು ತಿಳ್ಕೊಳ್ಳಿಕ್ಕಿದ್ದಿ. ನಾನು ಅಸಂಶಯಂ, ಸಂದೇಹ ಬರದ ರೀತಿಯಲ್ಲಿ, ಸಮಗ್ರಂ, ಈ ಯೋಗದ ದಾರಿಯನ್ನ ಯುಂಜನ್ ಸೇರಿಸುವುದಕ್ಕೆ ಬೇಕಾದಂತಹ ಹಾದಿಯನ್ನ ನಾನು ಹೇಳುತ್ತೇನೆ. ಮಾಂ ಜ್ಞಾಸ್ಯಸಿ, ಆ ರೀತಿಯಾಗಿ ಅಂದ್ರೆ ಎಂತಹ ನನ್ನನ್ನು ತಿಳಿದರೆ ಧ್ಯಾನದಲ್ಲಿ ನನ್ನ ಯೋಗವನ್ನ ನೀನು ಹೊಂದುವುದು ಸಾಧ್ಯವಾಗುತ್ತೋ ಅಂತಹ ನನ್ನ ಸ್ವರೂಪವನ್ನ ನಾನು ತಿಳಿಸ್ತೇನೆ. ತತ್ ಶೃಣು, ಅದನ್ನು ಹೇಳ್ತಾ ಇದ್ದೇನೆ, ಕೇಳು. ತತ್ ಶೃಣು.
ಇಲ್ಲಿ ಆಸಕ್ತಮನಾಹ ಮದಾಶ್ರಯ, ಆಸಕ್ತವಾದ ಮನಸ್ಸುಳ್ಳವನು, ನನ್ನನ್ನು ಆಶ್ರಯಿಸಿದವನು ಯೋಗವನ್ನ ಹೊಂದುತ್ತಾ ಸಂದೇಹವಿಲ್ಲದೆ ಸಮಗ್ರವಾದ ರೂಪದಲ್ಲಿ ಹೇಗೆ ಪಡೆಯುವುದು ಅನ್ನೋದನ್ನ ಜ್ಞಾಸಿಸಿ ತಚ್ಚೃಣು. ಅದನ್ನ ನಾನು ಹೇಳ್ತೇನೆ. ಯಥಾ ಜ್ಞಾಸಿಸಿ, ಹೇಗೆ ನಿನಗೆ ತಿಳಿಯುವುದಕ್ಕೆ ಸಾಧ್ಯವಾಗುತ್ತೋ ಆ ಜ್ಞಾನದ ಅರಿವಿನ ಮೂಟೆಯನ್ನು ನಿನ್ನ ಮುಂದೆ ಬಿಚ್ಚಿಡ್ತಾ ಇದ್ದೇನೆ, ತಿಳಿದುಕೋ ಅಂತ ಹೇಳ್ತಾ ಇದ್ದಾನೆ. ಅಂದ್ರೆ ಖಚಿತವಾಗಿ ತೊಡಗುವುದು ಅನ್ನುವುದು ಕೃಷ್ಣ ಇಲ್ಲಿ ಒತ್ತು ಕೊಟ್ಟು ಹೇಳುವ ವಿಷಯ. ಅಂದ್ರೆ ಈ ವಿಷಯದಲ್ಲಿ ನಿಶ್ಚಿತತೆ. ಯಾಕೆಂದ್ರೆ ಧ್ಯಾನಂ ನಿಶ್ಚಿತ ತತ್ವಸ್ಯ, ಧ್ಯಾನ ಅನ್ನೋದು ಯಾವತ್ತೂ ಕೂಡ ನಿಶ್ಚಿತವಾದ ತತ್ವದ ಬಗೆಗೆ ಹೊರತು ಕಣ್ಣು ಮುಚ್ಚಿ ಕತ್ತಲೆಯನ್ನು ಧ್ಯಾನ ಮಾಡಿ ಇನ್ಯಾವುದೋ ವಸ್ತುಗಳನ್ನ ಧ್ಯಾನ ಮಾಡಿ ಅನ್ನೋದು ಧ್ಯಾನದ ಆರಂಭದ ಸ್ಥಿತಿ ಇರಬಹುದು. ಅಂದ್ರೆ ಮುಂದೆ ಹೋಗುವ ಧ್ಯಾನಕ್ಕೆ ಅದು ಸಹಕಾರ ನೀಡಬಹುದು, ಆದ್ರೆ ಅದು ಧ್ಯಾನದ ಕೊನೆಯ ಸ್ಥಿತಿ ಅಲ್ಲ. ಅಂದ್ರೆ ನಮ್ಗೆ ಎಷ್ಟೋ ಸರ್ತಿ ಇವತ್ತು ಧ್ಯಾನದ ಹೆಸರಿನಲ್ಲಿ ಮನಸ್ಸಿಗಾಗುವ ತಳಮಳಗಳನ್ನ ಪರಿಹರಿಸುವ, ನಮ್ಮಲ್ಲಿರುವ ಒತ್ತಡಗಳನ್ನ ಕಳೆಯುವ ಒಂದು ಸ್ಥಿತಿಯನ್ನೇ ನಾವು ಧ್ಯಾನ ಅಂತ ಅಂದುಕೊಂಡಿದ್ದೇವೆ. ಅದು ಒಂದು ಧ್ಯಾನದ ಫಲ, ಅದು ಧ್ಯಾನ ಅಲ್ಲ ಅಂತ ಹೇಳ್ತಾ ಇಲ್ಲ, ಆದ್ರೆ ಅಷ್ಟೇ ಧ್ಯಾನ ಅಲ್ಲ. ಹೇಗೆ ನಾವು ಕೈಕಾಲು ಕಾಟ ಅನ್ನೋದಷ್ಟೇ ಯೋಗ ಅನ್ನುವ ಸ್ಥಿತಿ ಅಲ್ಲ ಅಂತ ನಿನ್ನೆ ಹಿಂದಿನ ತರಗತಿಯಲ್ಲಿ ನಾವು ತಿಳ್ಕೊಂಡ್ವೋ, ಹಾಗೆಯೇ ಧ್ಯಾನ ಅನ್ನೋದು ಕೂಡ ಒಂದು ವಸ್ತುವಿನ ಬಗೆಗಿನ ಏಕಾಗ್ರ ಮನಸ್ಸಿನಿಂದ ನೆಟ್ಟ ಸ್ಥಿತಿ ಏನಿದೆ ಅದು ಧ್ಯಾನ ಅಂತ ಅನ್ನಿಸಿಕೊಳ್ಳುತ್ತೆ. ಅಷ್ಟೇ ಧ್ಯಾನ ಆದ್ರೆ ಲೋಕದ ಯಾವ ವಿಷಯವನ್ನು ಧ್ಯಾನ ಮಾಡಿ ನಾವು ಹೇಳುವುದಿಲ್ವಾ? ಅವನು ಹುಡುಗಿಯ ಧ್ಯಾನದಲ್ಲಿದ್ದಾನೆ, ಅವನು ಗುರುಗಳ ಧ್ಯಾನದಲ್ಲಿದ್ದಾನೆ, ಅವನು ಇನ್ನೇನೋ ಕ್ರಿಯೆಗಳನ್ನ ನಡೆಸುವವನಿದ್ದಾನೆ ಅಂತ ಹೀಗೆ ಬೇಕಾದಷ್ಟು ಧ್ಯಾನದ ಸ್ಥಿತಿಗಳನ್ನ ಹೇಳುವುದಿದೆ. ಆದ್ರೆ ಇದು ಯುಕ್ತ ತಮಃ ಅಂತ ಕೃಷ್ಣ ಏನು ಹೇಳಿದ್ನೋ, ಆ ಧ್ಯಾನದ ಅವಸ್ಥೆಯಲ್ಲಿ ಇನ್ನೇನೋ ತಿಳಿಲಿಕ್ಕೆ ಬಾಕಿ ಇತ್ತು ಅಂತ ಅವನಿಗೆ ಅನ್ನಿಸಬಾರದು. ಅಥವಾ ಈ ಧ್ಯಾನದಲ್ಲಿ ಇನ್ನೇನು ಇಲ್ಲ, ಈಗ ಬೇರೆ ಏನೋ ವಿಷಯವನ್ನು ಧ್ಯಾನ ಮಾಡ್ತಾ ಮತ್ತೆ ಮತ್ತೆ ಅದನ್ನೇ ಧ್ಯಾನ ಮಾಡುವಾಗ ಮರು ದಿವಸ ಬೋರ್ ಬರ್ಲಿಕ್ಕೆ ಶುರುವಾಗುತ್ತೆ. ಇದರಲ್ಲಿ ಏನು ಇಲ್ಲ. ಯಾವುದು ಅನಂತವೋ, ಯಾವುದು ಅನಾದಿಯೋ, ಯಾವುದು ಗುಣಬ್ರಹ್ಮಿತವೋ, ಯಾವುದು ಸಕಲ ಗುಣಗಳನ್ನ ಲೋಕಕ್ಕೆ ತನ್ನಿಂದ ಕೊಡುವ ಶಕ್ತಿ ಇದೆ ಅನ್ನೋದನ್ನ ಪ್ರಕಟಪಡಿಸುವ ರೀತಿಯ ಚೆನ್ನಾಗಿ ಕೆರಳುತ್ತಾವೋ ಅಂತಹ ಗುಣದ ಮೂಟೆಯನ್ನು ನಾವು ಚಿಂತಿಸಿದ್ರೆ ಅದು ಧ್ಯಾನವಾಗುತ್ತೆ. ಅದರಲ್ಲಿ ಹೊಸ ಹೊಸತನಗಳನ್ನ ನವನವ ಸುವಿಶೇಷೋಪಲಂಬೇನ ತತ್ತತ್ ಕಾಲೇ ಕೌತೂಹಲಾಬ್ಧೌ, ಯಾವ ಯಾವ ಕ್ಷಣದಲ್ಲಿ ಚಿಂತಿಸಿದಾಗಲೂ ಹೊಸತು ಗುಣ, ಇದು ಹೊಸತುತನ, ಇದರಲ್ಲಿ ಇನ್ನಷ್ಟು ಏನೋ ತಿಳಿಯುವ ಸಂಗತಿ ಇದೆ ಅನ್ನುವುದರ ಕಡೆಗೆ ನಮ್ಮ ಮನಸ್ಸು ಚಲಿಸುವಂತೆ ಆಗುವ ಗುಣವುಳ್ಳ. ಯಾಕೆಂದ್ರೆ ಇದ್ದದ್ದನ್ನ ಚಿಂತಿಸಿದ್ರೆ ಸ್ತುತಿ, ಇಲ್ಲದೆ ಇರುವುದನ್ನ ಯೋಚಿಸಿದ್ರೆ ಅದು ಹೊಗಳಿಕೆ ಅಥವಾ ಭ್ರಮೆ. ನಾವು ಭ್ರಮೆಗೆ ಈಡಾಗಿ ಏನೋ ನಮ್ದು ಪರಿಹಾರ ಆಯ್ತು 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 ಅಂತ ಭಾವಿಸಿ ಎಷ್ಟೋ ಸಮಸ್ಯೆಗಳು ಪರಿಹಾರ ಆಗುತ್ತೆ. ಖಂಡಿತ ಲೋಕದ ವಿಷಯದಲ್ಲಿ ನನಗೆ ಇಮ್ಯುನಿಟಿ ಸಿಸ್ಟಮ್ ಚೆನ್ನಾಗಿದೆ ಅಂತ ನಾವು ಮನಸ್ಸಿನಲ್ಲಿ ದೃಢವಾಗಿಟ್ಟುಕೊಳ್ಳುವುದು ಬಹಳ ಮುಖ್ಯ. ಅದೇ ಮನಸ್ಥಿತಿ ಅನ್ನೋದು ರೋಗವನ್ನ ಪರಿಹಾರ ಮಾಡುವುದಕ್ಕೆ ಬೇಕು. ಆದ್ರೆ ಅದು ಒಂದು ಹಂತದ ತನಕ. ಮತ್ತೊಂದು ದಿವಸ ಸಿಸ್ಟಮ್ ಗಟ್ಟಿ ಇಲ್ಲ ಅಂತ ಆದ್ರೆ ಎಷ್ಟು ಯೋಚಿಸಿದ್ರೂ ಮನಸ್ಸು ಆ ಸ್ಥಿತಿ ಇಲ್ಲದೆ ಇರುವಿಕೆಯ ಕಾರಣದಿಂದಾಗಿ ಮನಸ್ಸು ಅದನ್ನು ಆಲೋಚಿಸುವುದಕ್ಕೆ ಸಾಧ್ಯವಾಗದೆ ಮತ್ತೆ ಅವನಲ್ಲಿ ತನ್ನ ಕೊರತೆಯ ನೆನಪು ಕಾಡ್ಲಿಕ್ಕೆ ಶುರುವಾಗಿ ಅಂತರಂಗದಲ್ಲಿ ಅವನು ಕೊರಗುತ್ತಾನೆ. ಅದರಿಂದ ಅವನು ಮತ್ತಷ್ಟು ರೋಗಿಯಾಗುವ ಸಾಧ್ಯತೆ ಇರುತ್ತೆ. ಹಾಗಾಗಿ ಬಹಳ ಸೂಕ್ಷ್ಮವಾದ ವಿಷಯವನ್ನು ಇಲ್ಲಿ ಕೃಷ್ಣ ಹೇಳಿದ್ದು, ನಿಶ್ಚಿತವಾದ ತತ್ವದ ಚಿಂತನೆಯನ್ನ ಮಾಡಬೇಕಾದ ಕ್ರಮವನ್ನು ನಾನು ನಿನಗೆ ಈ ಅಧ್ಯಾಯದಲ್ಲಿ ಮುಂದೆ ತಿಳಿಸ್ಲಿಕ್ಕಿದ್ದೇನೆ. ವಿಜ್ಞಾನ ಸಹಿತಂ, ಅದು ಜ್ಞಾನ, ಸುವಿಜ್ಞಾನ, ಸಾಮಾನ್ಯ ಜ್ಞಾನ ಮತ್ತು ವಿಶೇಷ ಜ್ಞಾನ, ಇದೆಲ್ಲದರ ಕುರಿತಾದ ಮತ್ತಷ್ಟು ಚಿಂತನೆಗಳನ್ನು ನಾನು ನಿನಗೆ ಮುಂದೆ ನೀಡ್ಲಿಕ್ಕಿದ್ದೇನೆ. ತಚ್ಚೃಣು ಜ್ಞಾಸ್ಯಸಿ, ಮುಂದೆ ಹೇಳುವವನಿದ್ದೇನೆ, ನೀನು ತಿಳಿಯುವವನಿದ್ದಿ. ಅಂದ್ರೆ ನಾನು ಹೇಳುವವನಿದ್ದೇನೆ ಅಂತ ಅರ್ಥ. ಜ್ಞಾಸ್ಯಸಿ ಅಂದ್ರೆ ನೀನು ಮುಂದೆ ತಿಳಿಯಲಿಕ್ಕಿದ್ದಿ. ತಚ್ಚೃಣು, ಅದನ್ನು ಕೇಳು. ಈ ಮೈ ಅನ್ನುವ ಶಬ್ದ ಹಿಂದೆ ಮಮ ಶಬ್ದ ಬಂತು, ಮಾಂ ಶಬ್ದ ಬಂತು, ಮೇ ಶಬ್ದ ಬಂತು. ಹಾಗೆ ಇಲ್ಲಿ ಮೈ ಅನ್ನುವ ಶಬ್ದ ಬರ್ತಾ ಇದೆ. ಸಪ್ತಮಿ ವಿಭಕ್ತಿ ಏಕವಚನ. ಮೈ ಆವಯೋಹೋ ಅಸ್ಮಾಸು ಅಂತ ಅದರ 3 ರೂಪಗಳು. ಅಂದ್ರೆ ಸಪ್ತಮಿಯ ಏಕವಚನ, ದ್ವಿವಚನ, ಬಹುವಚನದ 3 ಶಬ್ದಗಳಲ್ಲಿ ಮೈ ಅನ್ನೋದು ಏಕವಚನದಲ್ಲಿ ಬಂದ ರೂಪ ನನ್ನಲ್ಲಿ. ಆಸಕ್ತ ಮನಃ, ಆಸಕ್ತಂ ಮನಃ ಯಸ್ಯ ಸಹ ಅಥವಾ ಯಸ್ಮಿನ್ ಸಹ, ಯಾರಲ್ಲಿ ಆಸಕ್ತವಾದ ಮನಸ್ಸುಳ್ಳವನೋ ಅವನು ಆಸಕ್ತ ಮನಃ. ಯಾರಲ್ಲಿ? ಈಗ ಹಿಂದೆ ಮೈ ಅಂತ ಹಿಂದೆ ಹೇಳಿದ್ದಾನೆ, ನನ್ನಲ್ಲಿ ಆಸಕ್ತವಾದ ಮನಸ್ಸುಳ್ಳವನು.
ಆಸಕ್ತಂ ಮನಃ, ಅದು ಶಬ್ದ ಮನಃ ಅನ್ನೋದು ನಪುಂಸಕಲಿಂಗ ಮೂಲತಃ. ಮನಃ ಮನಸಿ ಮನಾಂಸಿ, ಮನಃ ಮನಸಿ ಮನಾಂಸಿ, ವಚಃ ವಚಸಿ ವಚಾಂಸಿ, ಶ್ರೇಯಃ ಶ್ರೇಯಸಿ ಶ್ರೇಯಾಂಸಿ, ಭೂಯಃ ಭೂಯಸಿ ಭೂಯಾಂಸಿ, ನಮಃ ನಮಸಿ ನಮಾಂಸಿ. ಈ ತದ ಅನೇಕ ಸಕಾರಾಂತವಾದ ಶಬ್ದಗಳನ್ನು ನಾವು ಮುಂದೆ ನೋಡ್ಲಿಕ್ಕಿದ್ದೇವೆ. ಎಲ್ಲಿಯೇ ವಚಃ, ಯಶಃ, ತೇಜಃ, ಓಜಃ ಈ ಶಬ್ದಗಳೆಲ್ಲ ಬಂದಾಗ ಶಿರಃ, ನಾವು ಇದನ್ನೆಲ್ಲ ಅಕಾರಾಂತವಾದ ಶಬ್ದ ಅಂತ ಭ್ರಮಿಸುವ ಸಾಧ್ಯತೆಗಳಿರ್ತವೆ. ಈಗ ನಾನು ಹೇಳಿದ ಶಬ್ದಗಳನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡ್ರೆ ಸಾಕು. ಈ ಶಬ್ದಗಳೆಲ್ಲ ನಪುಂಸಕಲಿಂಗದಲ್ಲಿಯೇ ಇರುವಂಥವುಗಳು. ಕೆಲವೊಮ್ಮೆ ಬೇರೆ ಶಬ್ದದ ಜೊತೆಗೆ ಸೇರಿದಾಗ ಅನಂತ ಶಿರಾಹ ಅಂತ ಭಗವಂತನನ್ನು ಕರೀತಾರೆ. ಆಗ ಅನಂತ ಶೀರ್ಷ ಅನ್ನೋ ಶಬ್ದವನ್ನೇ ಶಿರಾಹ ಅನ್ನೋ ಪುಲ್ಲಿಂಗದ ಶಬ್ದದಲ್ಲಿ ನೋಡ್ತೇವೆ. ಹಾಗೆ ಇಲ್ಲಿ ಮನಃ ಶಬ್ದ ಪುಲ್ಲಿಂಗದಲ್ಲಾಗುವಾಗ ಮನಾಹ ಅಂತ ಈ ಶಬ್ದ ಇದ್ರೆ ಮಾತ್ರ, ಬರೀ ಮನಃ ಶಬ್ದ ಮನಾಹ ಆಗುದಿಲ್ಲ. ಆಸಕ್ತ ಅಥವಾ ಹಿಂದೆ ಯಾವುದೋ ಒಂದು ಉಪಪದ ಇದ್ರೆ ಮಾತ್ರ ಆಗ ಮನಃ ಶಬ್ದ ಮನಾಹ ಅನ್ನುವ ಶಬ್ದದಲ್ಲಿ ಕಾಣಿಸಿಕೊಳ್ಳುತ್ತೆ. ಆಸಕ್ತಂ ಮನಃ ಯಸ್ಮಿನ್ ಸಹ ಆಸಕ್ತ ಮನಾಹ, ಆಸಕ್ತ ಮನಾಹ, ಆಸಕ್ತ ಮನಸೌ, ಆಸಕ್ತ ಮನಸಃ. ಸಹಸ್ರನಾಮದಲ್ಲಿ ಮಹಾಮನಾಹ ಅಂತ ಒಂದು ಶಬ್ದ ಇದೆ. ಮಹಾಮನಾಹ, ಮಹಾಮನಸೌ, ಮಹಾಮನಸಃ ಅಂತ ಅದರ ಶಬ್ದದ ರೀತಿ, ನಡೆಯುವ ರೀತಿ. ಪಾರ್ಥ ಸಂಬೋಧನೆ. ಯೋಗಂ ದ್ವಿತೀಯ ಭಕ್ತಿ ಏಕವಚನ ಪುಲ್ಲಿಂಗದಲ್ಲಿ ಯುಂಜನ್, ಶತ್ರು ಶಬ್ದದ ಪ್ರತ್ಯಯದ ರೂಪ ಅದು. ಯುಂಜನ್, ಯುಂಜಂತೌ, ಯುಂಜಂತಹ. ಯಾವುದೇ ಒಂದು ಶಬ್ದದ ಶತ್ರು ಪ್ರತ್ಯಯ ರೂಪವನ್ನು ಗುರುತಿಸುವುದಕ್ಕೆ ಸುಲಭವಾದ ದಾರಿ ಏನು ಅಂತಂದ್ರೆ ಗಚ್ಚತಿ ಅಂತ ನಾವು ಶಬ್ದದ ಶತ್ರು ಪ್ರತ್ಯಯವನ್ನು ಗಮನಿಸಬೇಕು ಅಂದ್ರೆ ಅದರ ಬಹುವಚನವನ್ನು ಹೇಳ್ಕೊಳ್ಬೇಕು. ಗಚ್ಚತಿ, ಗಚ್ಚತಃ, ಗಚ್ಚಂತಿ. ಅದರ ತಿ ತೆಗೆದ್ರೆ ಪುಲ್ಲಿಂಗದ ರೂಪ ಆಗುತ್ತೆ. ಆ ತಿ ಅನ್ನೋದಕ್ಕೆ ದೀರ್ಘ ಹಾಕಿದ್ರೆ ಗಚ್ಚಂತಿ ಅನ್ನೋದು ಸ್ತ್ರೀಲಿಂಗದ ರೂಪ ಆಗುತ್ತೆ. ಆ ನಕಾರವನ್ನ ತೆಗೆದು ಇಕಾರವನ್ನ ತೆಗೆದು ತು ಮಾತ್ರ ಉಳಿಸಿದ್ರೆ ಗಚ್ಚತ್ ನಪುಂಸಕಲಿಂಗದ ರೂಪ ಆಗುತ್ತೆ. ಹಾಗಾಗಿ ಹಿಂದೆ ಕೃಷ್ಣ 5ನೇ ಅಧ್ಯಾಯದಲ್ಲಿ ಒಂದು 6-7ನೇ ಶ್ಲೋಕದಲ್ಲಿ ಒಂದು ಮಾತು ಹೇಳಿದ್ದ. ಗಚ್ ಪಶ್ಯನ್, ಶೃಣ್ವನ್, ಸ್ಪೃಶನ್, ಜಿಘ್ರನ್, ಅಶ್ನನ್, ಗಚ್ಚನ್, ಸ್ವಪನ್, ಶ್ವಸನ್, ವಿಲಪನ್, ವಿಸೃಜನ್, ಗೃಹ್ಣನ್, ಉನ್ಮಿಷನ್, ನಿಮಿಷನ್. ಈ ಎಲ್ಲ ಪದಗಳು ಕೂಡ ನಕಾರಾಂತವಾದ ಪುಲ್ಲಿಂಗದಲ್ಲಿ ಬಂದ ಶಬ್ದ. ಇಲ್ಲಿ ಪುಲ್ಲಿಂಗದ ಯೋಗಿ ಅನ್ನೋ ಶಬ್ದಕ್ಕೆ ಹೇಳಿದ್ದಾದ್ರಿಂದ ಈ ಶಬ್ದದಲ್ಲಿ ಬಂದಿದೆ. ಅದರಿಂದ ಇದು ಪುಲ್ಲಿಂಗದ ಶಬ್ದವಾಯಿತು. ಹಾಗಾಗಿ ಯುಂಜನ್ ಮದಾಶ್ರಯ ಅಲ್ಲ, ಇಲ್ಲಿ ಎಲ್ಲ ಕಡೆಯಲ್ಲೂ ನೀವು ಪುಲ್ಲಿಂಗದ ಶಬ್ದನೇ ಹೇಳ್ತಾ ಇದ್ದೀರಿ. ಇದು ಮದಾಶ್ರಯ ಅನ್ನೋದು ಸ್ತ್ರೀಯರಿಗಾಗತ್ತಾ? ಇದು ಜೀವವನ್ನ ಕುರಿತು ಹೇಳ್ತಾ ಇರುವ ಶಬ್ದ. ಭಕ್ತ, ಸಾಧಕ, ಜೀವ, ಅದು ಯಾವ್ದಾದ್ರೂ ಸರಿ, ಅದು ಪುಲ್ಲಿಂಗ ಆಗಿರ್ಬೋದು, ಸ್ತ್ರೀಲಿಂಗ ಆಗಿರ್ಬೋದು. ದೇವರಿಗೆ ಬೇಕಾದದ್ದು ಯುಕ್ತವಾದ ಜೀವ. ಜೀವ ಅನ್ನುವ ಶಬ್ದ ಪುಲ್ಲಿಂಗನೇ, ಜೀವ. ಅದರಿಂದಾಗಿ ಜೀವೋ ವಿನಯಿತ ಸಾಕ್ಷಿ, ಭಗವಂತನನ್ನು ಜೀವ ಶಬ್ದದಿಂದಲೇ ಕರೆಯುವುದು ಈ ಕಾರಣಕ್ಕಾಗಿ. ಎಲ್ಲರಲ್ಲೂ ಇದ್ದಾನೆ. ಹೆಣ್ಣಿಗಾದ್ರೆ ಜೀವ ಶಬ್ದ ಪುಲ್ಲಿಂಗದಲ್ಲಿ ಇದೆ ಅಂತಂದ್ಮೇಲೆ ಹೆಣ್ಣಲ್ಲಿ ಇಲ್ಲ ಅಂತ ಅರ್ಥನ? ಹಾಗಾಗಿ ಭಗವಂತ ಎಲ್ಲದರೊಳಗೂ ಇರುವವನಾದ್ರಿಂದಾಗಿ ಜೀವ ಶಬ್ದ ಅನ್ನೋದು ಇಲ್ಲಿ ಸಾಧಕ ಜೀವ ಅನ್ನುವ ಅರ್ಥದಲ್ಲಿ ಹೇಳಿದ ಶಬ್ದ. ಅದರಿಂದಾಗಿ ಸಾಧಕನಾದ ಆಸಕ್ತ ಮನಸ್ಸುಳ್ಳ ಹೆಣ್ಣು ಜೀವವೋ ಗಂಡು ಜೀವವೋ ಒಟ್ಟಂತೂ ಬೇಕಾದುದು ಮದಾಶ್ರಯ. ನನ್ನನ್ನೇ ಪ್ರಬಲ ಆಸರೆಯಾಗಿ, ಮುಖ್ಯ ಆಸರೆಯಾಗಿ ನಂಬಿದವಳು ಯಾರಿದ್ದಾರೋ ಅವರು ಅಸಂಶಯಂ ಅಂಥವರು ಹೇಗೆ ನನ್ನನ್ನು ಪಡೀತಾರೆ? ಸಂದೇಹವಿಲ್ಲದೆ ಯುಂಜನ್, ನನ್ನಲ್ಲಿ ಸೇರಿಕೊಳ್ಳುವುದಕ್ಕೆ. ಯಾವ ರೀತಿ? ಸಮಗ್ರಂ, ಎಲ್ಲ ರೀತಿಯಿಂದಲೂ ಪೂರ್ಣ ಪ್ರಮಾಣದಲ್ಲಿ. ಸಮಗ್ರಂ ಯುಂಜನ್, ಅಸಂಶಯಂ ಯುಂಜನ್. ಮಾಂ, ನನ್ನನ್ನು ಯಥಾ ಜ್ಞಾಸ್ಯಸಿ, ಹೇಗೆ ನೀನು ತಿಳ್ಕೊಳ್ಬೇಕೋ ಹಾಗೆ ನಾನು ಹೇಳುವವನಿದ್ದೇನೆ. ಜ್ಞಾಸ್ಯಸಿ ಅಂದ್ರೆ ಮುಂದೆ ತಿಳಿಯುವವನಿದ್ದಿ, ಅಂದ್ರೆ ನಾನೀಗ ಹೇಳಲಿಕ್ಕಿದ್ದೇನೆ ಅಂತ ತಾತ್ಪರ್ಯ. ಮಾಂ ಹಿಂದೆ ಬಂದ ಹಾಗೆ ಅಸ್ಮತ್ ಶಬ್ದದ ದ್ವಿತೀಯ ವಿಭಕ್ತಿ ಏಕವಚನ. ಯಥಾ ಅವ್ಯಯ, ಜ್ಞಾಸ್ಯಸಿ. ಜಾನಾತಿ ಅನ್ನುವ ಶಬ್ದದಲ್ಲಿ ಜ್ಞಾಸ್ಯತಿ ಅನ್ನುವುದರ ಅಂದ್ರೆ ಲೃಟ್ಲಕಾರದ ಮಧ್ಯಮ ಪುರುಷ ಏಕವಚನ. ಜ್ಞಾಸ್ಯತಿ, ಜ್ಞಾಸ್ಯತಃ, ಜ್ಞಾಸ್ಯಂತಿ. ಲೃಟ್ಟನ್ನ ಗುರುತಿಸ್ಲಿಕ್ಕೆ ಒಂದು ಸುಲಭವಾದ ದಾರಿ ಇಟ್ಕೊಳ್ಬೇಕು. ನೀವು ಲೃಟ್ ಅಂತ ಎಷ್ಟು ಸುಲಭವಾಗಿ ಹೇಳ್ಬಿಟ್ರಿ, ನಮ್ಗೆ ಗೊತ್ತಾಗಲ್ಲ. ಏನು ಕಷ್ಟ ಇಲ್ಲ. ಯಾರು ಬೇಕಾದ್ರೂ ಚೆನ್ನಾಗಿ ಕಲಿಬೇಕು ಅಂತ ಅನ್ನೋದಕ್ಕೆ ಅದನ್ನೇ ಒಂದು 4 ಬಾರಿ ನಾವು ಅಭ್ಯಾಸ ಮಾಡಿದ್ರೆ, ಬೇರೆ ಶಬ್ದಗಳನ್ನೆಲ್ಲ ಗಮನಿಸಿದ್ರೆ ಅಲ್ಲಿಯೇ ಅದಕ್ಕೆ ಸುಲಭವಾದ ಸೂತ್ರವನ್ನು ಹಾಕಿಕೊಟ್ಟಿದ್ದಾರೆ. ಈಗ 3 ತರದ ಭವಿಷ್ಯವನ್ನ ನೆನಪಿಸುವ ಅಕ್ಷರಗಳು ಮಧ್ಯದಲ್ಲಿ ಸಿಕ್ಕಿಕೊಂಡಿವೆ. ಭವಿಷ್ಯತಿ ಆ ಶಬ್ದದಲ್ಲಿ ಒಂದು ಶ್ಯ ಇದೆ. ಹಾಗೆ ವಕ್ಷ್ಯತಿ, ದ್ರಕ್ಷ್ಯತಿ, ಸ್ಪ್ರಕ್ಷ್ಯತಿ, ಪ್ರಕ್ಷ್ಯತಿ. ಈ ಕ್ಷ ಅನ್ನುವ ಶಬ್ದ ಮಧ್ಯದಲ್ಲಿ ಬಂದಾಗ ಅದು ಕ್ಷ ಅನ್ನೋದು. ಈಗ
ಸಹಜವಾಗಿಯೇ ಶಬ್ದದಲ್ಲೇ ಇರುವ ಸಾಧ್ಯತೆಗಳಿರ್ತವೆ ಕೆಲವೊಮ್ಮೆ. ಈಗ ಲಕ್ಷ್ಯತಿ, ಲಕ್ಷ್ಯ ಗುರುತಿಸ್ತಾನೆ, ಅದು ಕ್ಷ ಅನ್ನೋದು ಅಲ್ಲಿಗೆ ಸಂಬಂಧ ಇಲ್ಲ. ಲಟ್ಟಲ್ಲಿ ಕ್ಷ ಬರುವುದಲ್ಲ. ಉಳಿದಂತೆ ಮೂಲದಲ್ಲಿ ಭವತಿ ಅನ್ನುವ ಶಬ್ದಕ್ಕೆ ರಿಟ್ ಬಂತು, ಭವಿಷ್ಯತಿ. ವಕ್ತಿ ಅನ್ನುವ ಶಬ್ದಕ್ಕೆ ವಕ್ಷ್ಯತಿ ಅಂತ ಬಂತು. ಅದೇ ರೀತಿ ಸ್ಪೃಶತಿ ಅನ್ನುವ ಶಬ್ದಕ್ಕೆ ಸ್ಪೃಕ್ಷ್ಯತಿ ಅಂತ ಬಂತು. ದ್ರಕ್ಷ್ಯತಿ, ಪಶ್ಯತಿ ಅನ್ನೋದಾಯಿತು. ಹಾಗೆ ಇಲ್ಲಿ ಕ್ಷ್ಯ ಅಂತ ಬರುವಂತಹದ್ದು ಕೆಲವು ಬಿಟ್ರೆ, ಇನ್ನೊಂದು ಸ್ಯ ಇಲ್ಲಿ ಬಂದದ್ದು ದಾಸ್ಯತಿ, ಪಾಸ್ಯತಿ, ದದಾತಿ, ದಾಸ್ಯತಿ, ಪಿಬತಿ, ಪಾಸ್ಯತಿ. ಹಾಗೆ ಜಾನಾತಿ, ಜ್ಞಾಸ್ಯತಿ. ಇದು ಸ್ಯ ಅಂತ ಮಧ್ಯದಲ್ಲಿ ಬಂದದ್ರಿಂದ ಲೃಟ್ ಲಕಾರ ಅಂತ ನಾನು ಹೇಳಿದೆ. ಅದು ಲಟ್ಲಕಾರದ ರೂಪಗಳು ಹೇಗೋ ಹಾಗೆ, ಭವತಿ, ಭವತಃ, ಭವಂತಿ ಇದ್ದ ಹಾಗೆ, ಜ್ಞಾಸ್ಯತಿ, ಜ್ಞಾಸ್ಯತಃ, ಜ್ಞಾಸ್ಯಂತಿ, ಜ್ಞಾಸ್ಯಸಿ, ಜ್ಞಾಸ್ಯತಃ, ಜ್ಞಾಸ್ಯಥ, ಜ್ಞಾಸ್ಯಾಮಿ, ಜ್ಞಾಸ್ಯಾವಹ, ಜ್ಞಾಸ್ಯಾಮಹ ಯಥಾವತ್ತಾದ ರೂಪ. ತತ್ ಶೃಣು, ತತ್ ಶೃಣು. ಇದು ಶಕಾರದ ಪೂರ್ವದಲ್ಲಿ ತಕಾರ ಬಂದಾಗ ಛ ಅನ್ನುವ ಒಂದು ಆದೇಶ ಬರುತ್ತೆ. ಅದರಿಂದಾಗಿ ಇದು ಛತ್ವ ಸಂಧಿ ಅಂತ ಹೇಳ್ತಾರೆ. ಛೇಚ ಅನ್ನುವ ಸೂತ್ರದ ಪ್ರಕಾರ ತತ್ ಶೃಣು, ತತ್ ಶ್ಲೋಕ, ತತ್ ಶ್ಲೋಕ ಅಂತ ರೂಪ ಆಗುತ್ತೆ. ತತ್ ಶೋಕ, ತತ್ ಶೋಕ ಅಂತ ರೂಪ ಆಗುತ್ತೆ. ಶಕಾರ ಪರದಲ್ಲಿದ್ದಾಗ ಪೂರ್ವದ ತಕಾರಕ್ಕೆ ಪೂರ್ವದಲ್ಲಿ ಮೊದಲು ಒಂದು ಸರ್ತಿ ಶುತ್ವ ಸಂಧಿಯಾಗಿ ಆಮೇಲೆ ಛತ್ವ ಸಂಧಿಯಾಗಿ ಛಕಾರ ಮಹಾಪ್ರಾಣ ಬಂದು ಆದ ರೂಪ ಇದು. ಶೃಣು, ನಾವು ಹಿಂದೆ ಯಾವುದೋ ಒಂದು ರೂಪ ನೋಡಿದ್ವಿ, ವದ ಅನ್ನುವ ಶಬ್ದ ಏನೋ ನೋಡಿದ್ವಿ ಹಿಂದೆ. ಅದೇ ರೀತಿ ಇಲ್ಲಿ ಭವ ಅನ್ನುವ ಶಬ್ದ ನೋಡಿದ್ವಿ. ತಸ್ಮಾದ್ ಯೋಗಿ ಭವಾರ್ಜುನ. ಭವ ಅಂದ್ರೆ ಭವತು ಅನ್ನೋದರ ಲೋಟ್ನ ಮಧ್ಯಮ ರೂಪ. ಹಾಗೆ ಇದು ಶೃಣೋತು, ಶೃಣುತಾ, ಶೃಣುತಾಂ, ಶೃಣ್ವಂತು, ಶೃಣು, ಶೃಣುತಾ, ಶೃಣುತಂ, ಶೃಣುತ ಅನ್ನುವಲ್ಲಿ ಲೋಟ್ ಮಧ್ಯಮ ಏಕ, ತತ್ ಶೃಣು, ತತ್ ಶೃಣು ಅಂತ ರೂಪ ಆಗಿದೆ. ಇಷ್ಟು ಈಗ ಈ ಪದಗಳಲ್ಲಿ ನಮಗೆ ಕಂಡ ರೂಪ. ಇದಾನಿ ಕಾಚನ ಕಥಾ ಪ್ರಸ್ತೂಯತೆ. ಕಸ್ಮಿಂಶ್ಚಿತ್ ಪ್ರದೇಶೆ ಗ್ರಾಮೆ ಕಶ್ಚನ ಋತ್ವಿಜಃ ಆಸೀತ್. ಪ್ರಾಮಾಣಿಕಃ ಕಾರ್ಯಂ ಕೃತ್ವೈವ ಭೋಗಂ ಕರ್ತುಂ ಇಚ್ಛತಿ ಸ್ಮ. ಕುರು ಭುಂಕ್ಷ ಚ ಕರ್ಮ ನಿಜಂ ನಿಯತಂ ಇತಿ ನಿಯಮಂ ಸಹ ಜೀವನೆ ಪಾಲಯತಿ ಸ್ಮ. ಏಕಸ್ಯ ವಣಿಜಃ ಗೃಹೆ ಗತ್ವಾ ಕಾರ್ಯಾರ್ಥಂ ಯಾಚನಾಂ ಅಕರೋತ್. ಸಹ ಕಾರ್ಯಂ ಅದಾತ್. ಏತತ್ ಕರ್ಮ ಕುರು, ಅಸ್ಮಿನ್ ಗೃಹೆ ಏತಾನಿ ಕರ್ಮಾಣಿ ಸಂತಿ. ಭವತಃ ಕರ್ಮ ದೃಷ್ಟ್ವಾ ಅಹಂ ಅನಂತರಂ ವೇತನಂ ದಾಸ್ಯಾಮಿ. ಸಂಭಾವನಾಂ ವಾ ಕಿಮಪಿ ಭವತೆ ಯೋಗ್ಯಂ ಯತ್ दातव्यमस्ति तद् मया दीयते. सः बहु दूरतः आगत्य अस्मिन् गृहे कर्म कृत्वा गच्छति स्म. बहु तस्य जीवने दारिद्र्यमासीत्. तथापि येन केन यस्य कस्यापि समीपे गत्वा अहं दरिद्रः अस्मि, भिक्षां ददातु इति न याचनाम् अकुरुत. कानिचित् दिनानि गतानि. यजमानः सन्तुष्टः. कुत्र वसति इति अपृच्छत्. दूरे कुत्रापि कुटीरे वसामि. मार्गमध्ये एव बहु दिनपर्यन्तं तथैव येन केनापि उषितुम् अयोग्यं गृहमस्ति, तत्रैव वसामि इति. तदा मास्तु तथा, अत्रैव आगच्छ, मम बहिः गृहस्य बहिः किञ्चित् गृहमस्ति, तत्रैव निवस. तत्र गेस्ट हाउस इति उच्यते. तथैव अतिथिगृह इव, परन्तु न अतिथिगृहम्, एवं प्रकोष्ठः तत्र विद्यते, तं स्वीकुरु इति. सर्वेपि आगताः. बालौ, बाला च एका, गृहिणी अपि च एषः, 5 जनाः तत्र वसन्ति स्म. दिनानि गतानि. कार्याणि बहूनि आसन्. सर्वाणि अपि कार्याणि एतेनैव क्रियते स्म. तस्य पुत्र्याः विवाहः उद्घोषितः. विवाह कर्म व्यवस्थापनार्थम् एतस्यैव साहाय्यं यजमानः तस्य प्रामाणिकतां दृष्ट्वा याचते. एषः अङ्गीकरोति. 4 दिनानि यावत् विवाहः निश्चितः आसीत्. प्रथमे दिने तत्र पूर्व सिद्धता
या काचित् अपेक्षिता आसीत् तत्सर्वमपि कृतं तेन, परन्तु येन केनापि यजमानगृहे स्थिताः यजमानवर्गाः न अपृच्छत् तं, भवान् भोजनं कृतवान् वा इति। एतस्मिन् विषये तस्य मनसि बहु खेदः जातः। किं यः कोऽपि मां न पृच्छति भवान् भोजनं कृतवान् वा न वा इति, किमर्थम् एतावत् पर्यन्तम् अहं कार्यं करोमि, मां न कोऽपि इच्छति इति दुःखेन गृहे आगत्य स्वपत्नीम् अवोचत्। एतावत् पर्यन्तं मर्यादया अहं कर्म कृतवान्, तथापि न कोऽपि माम् इच्छति अथवा मयि गौरवम् आवहति, अतः किमर्थम् अत्र कर्म कुर्यां, कुत्रापि अन्यत्र गत्वा इतोपि उत्तमं धनं लभ्यते इति नास्ति मे, लभ्यते वा न वा इति नास्ति चिन्ता मे, परन्तु गौरवं न लभ्यते अत्र इति। तदैव सम्भाषणसमये किञ्चिदहं कर्तुमिच्छामि। भवत्या एवं वक्तव्यम्, एषः सम्यक् ज्योतिषं जानाति, हस्तं दृष्ट्वा हस्तरेखां दृष्ट्वा सः यत्र कुत्रचित् किमपि वस्तु नष्टं चेत् सः सम्यक् कथयति इति वदति भवति श्वः इति उक्त्वा गतवान्। दिनद्वयानि गतानि। वरपक्षीयाः हयस्य उपरि उपविश्य आगताः आसन्। हयः अश्वः गृहस्य पुरतः एव स्थापितः आसीत्, निबद्धः आसीत्। रात्रौ एषः किमकरोत् इत्युक्ते परश्वः पुनः प्रतियानम् आसीत्, वरपक्षीयाः प्रतियानं गन्तव्यमासीत्। ते रात्रावेव सर्वे गृहे निद्रां कृतवन्तः। तदा एषः दूरे तम् अश्वं नीत्वा वनस्य पार्श्वे काचन नदी प्रवहति स्म, तत्र वृक्षस्य समीपे निबध्य आगतवान्। परश्वः सर्वेपि प्रातः उत्थाय गन्तुमुद्युक्ताः। वरस्य अश्वः न दृश्यते, किमभवत् इति सर्वेपि चिन्तिताः बभूवुः। तदा एषा अन्तः कार्यं कुर्वती आसीत् गृहिणी। सा उक्तवती यजमानं प्रति, मम भर्ता ज्योतिषं हस्तरेखां दृष्ट्वा सम्यक् कथयति, एकवारं पृच्छ। एवं वा, सः एतत् जानाति, न कदाचिदपि मम समीपे अवोचत् इति तस्य गृहम् अगच्छत्। गृहे उपविष्टः आसीत्। सर्वेपि वरपक्षीयाः, एषः यजमानः, अन्ये यजमानवर्गाः अपि आगताः। हस्तौ अञ्जलिबद्धं हस्तमञ्जलिबद्धेन निबध्य उक्तवन्तः, क्षाम्यन्तु भवन्तः, यतोहि भवन्तः ज्योतिषं जानन्ति इति, भवान् ज्योतिषं जानाति इति न कदाचिदहम् अचिन्तयम्। अत्र एवं समस्या जाता अस्ति, वरपक्षीयानाम् अश्वः न दृश्यते। एवं वा, अस्तु इति हस्तगणनां कृत्वा आकाशं खसूची भूत्वा, खसूची इत्युक्ते आकाशम् एकवारं द्विवारं पुनः पुनः दृष्ट्वा अनन्तरं सम्यक् आलोच्य, अस्मिन् प्रदेशे दक्षिणभागे एका नदी प्रवहति, तत्र कश्चन वृक्षः स्यात्, तत्र कुत्रापि चोरः, सः सामान्यचोरः न, तत्र सिद्धचोरः, प्रोफेशनल् न सः एवमेव हस्तं अश्वं गृहीत्वा गतवान्, परन्तु तत्रैव कुत्रापि स्थापितः स्यात्, पश्यन्तु भवन्तः इति प्रेषयति। ते गत्वा तत्र पश्यन्ति, सत्यं तत्र आसीत्। सर्वेपि आनन्दतुन्दिलाः बभूवुः। आगत्य एतस्मै दण्डनमस्कारं कृत्वा, यावदपेक्षते तावत् धनं दास्यामः, मम गृहे भवान् न इदानीं कर्मकरः, भवान् अस्माकं गृहस्य शोभा दीप इव अस्ति, अतः अत्र गृहे सर्वदा वसतु, किमपि अपेक्षते चेत् अहमेव यच्छामि इति उक्त्वा तस्मै
कर्म वक्तुं न इच्छति स्म। अनन्तरम् एवं सर्वत्र ग्रामे प्रवादः प्रसरति। सर्वेपि आगत्य स्वसमस्यां कथयन्ति। अदृष्टवशात् सर्वेषाम् अपि समस्या एतेन परिह्रियते। इमं विषयं राजा अपि शृणोति। तत्र कदाचित् महाराज्ञ्याः आभरणानि नष्टानि भवन्ति, चोरेण गृहीताः भवन्ति। तदा आभरणानि नष्टानि इति राज्ञी यदा राजानं कथयति, तदा एतं ज्योतिषम् आह्वयामः। सः ज्योतिषिकः सम्यक् कथयति इति सर्वत्र प्रथा वर्तते, तथैव कथयामः इति तम् आह्वयन्ति। सर्वेपि सेवकाः गत्वा आनयन्ति च, समस्यां कथयन्ति। सः अहमिदानीं निबद्धः, यतोहि राज्ञः विषये न यदा प्रावोचं, सम्यक् न प्रावोचं, तदा मां ताडयन्ति, भत्सयन्ति, शिक्षाम् अपि दास्यन्ति। किं करवाणि, एकं दिनम् अपेक्षते इति यदा सः कथयति, अस्तु अन्तःपुरे वसतु इति एकं प्रकोष्ठं दत्त्वा तत्र स्थापयन्ति। सर्वा व्यवस्था अपि तत्र सिद्धा भवति। रात्रौ सः निद्रां विहाय आलोचयति स्म। सः मनसि एव विचिन्त्य पादश्च गतिश्च वक्रापादस्य नेत्रस्यापि सुदुष्करा इति मनसि एव चिन्तयति। यतोहि सः राजा उग्रशासनः। यदा कदाचित् चोरः वा अपराधी वा कश्चन भवति चेत् तस्य नेत्राणि गृह्णाति स्म। अथवा यस्मिन् अंगे, येन अंगेन सः दुष्टं कर्म करोति स्म, तेनैव तस्यैव अंगस्य ऊनता स्यात्। नो चेत् सर्वेषां पादप्रहारः। एवं राज्ञः विषयं सः ज्योतिषिकः ज्ञात्वा बहु दुःखेन अद्य मम अवस्था समाप्ता इति विचिन्त्य पुनः पुनः अस्मिन्नेव विषये अचिन्तयत्। गतिश्च वक्रा पादस्य नेत्रस्यापि सुदुष्करा इति पुनः पुनः वदति स्म। तत्रैव द्वौ परिचारकौ आस्ताम्। तस्य एकस्य नाम श्रीपादः इति, अन्यस्य नाम सुनेत्रः इति। श्रीपादः सुनेत्रौ उभाव एतस्य वाक्यं श्रुत्वा भयभीतौ सञ्जातौ। एषः सम्यक् अस्माकं विषये जानाति, अथ एव कथयति एवं गतिश्च वक्रा पादस्य नेत्रस्यापि सुदुष्करा इति। किं वा करणीयं? तस्य समीपे एव गत्वा प्रथमतया एवं चौर्यं कृतवन्तौ उभावपि। तेषां गृहे कापि समस्या न जानीमहे, तथापि ते बहु दुःखितौ। अत्रैव कर्म कृत्वा एतस्यैव राज्ञः आभरणानि वयं गृहीतवन्तौ, किं करवाणि इति विचिन्त्य तस्य पादौ गृहीत्वा, अवश्यं अस्मान् भवान् क्षाम्यतु, यतोहि उभाव वयमेव आवामेव चौर्यं कृतवन्तौ। मा राज्ञः समीपे वदतु, किमपि कृत्वा अस्मान् रक्षतु इति ते प्रार्थयन्ति। अस्तु रक्षामि, परन्तु अत्रैव बहिः राजद्वारे वाटिकायाः समीपे कश्चन स्तम्भः अस्ति खलु, मार्गे दृष्टं मया। तस्य स्तम्भस्य मूलभागे आभरणानि निक्षिप्य
मृदः अधोभागे निक्षिप्य खननं कृत्वा तत्र आभरणानि निक्षिप्य पूर्तं कृत्वा आगच्छन्तु इति अवोचत्। एतौ तथैव कृतवन्तौ। प्रातः अभवत्, आस्थाने सर्वे विद्वांसः उपस्थिताः अभूवन्। मन्त्रिणः अपि आसन्, राणी अपि आसीत्, कर्मचराः अपि आसन्। सर्वेषां पुरतः एतस्य महा आसने स्थानमपि प्रकल्पितवन्तः। एतः तत्र उपविश्य, राजा राजन् अत्रैव एवमेव प्रथमं प्रलापः सञ्जातः। अनन्तरम् अवोचत्, गणितं कृत्वा अधोभागं अस्य राजसभायाः बहिः भागे या वाटिका अस्ति, वाटिका ಅಂದ್ರೆ तोट, हूतोट, तत्रैव एकः स्तम्भः अस्ति। तस्य अधोभागे मूलस्थाने आभरणानि निक्षिप्तानि सन्ति, आनयन्तु। चोराः बहु दुःखिताः, अतः ते भवतः शासनं श्रुत्वा एतेन कर्मणा अस्माकं सौभाग्यं न लभते। उग्रशासनः सुप्रतिष्ठितः सुधार्मिकश्च, अतः वयम् अत्रैव स्थापयित्वा पुनः अन्तः स्थापयितुं ते धैर्यं न प्राप्तवन्तः, तथैव गतवन्तः इत्युक्त्वा आनयन्ति। सेवकाः तत्रैव गच्छन्ति, खनन्ति, पश्यन्ति च, आभरणानि आनयन्ति च। तदा राज्ञः बहु सन्तोषः जातः। तस्मै यावदपेक्षितं तावत् धनं दास्यामि, सर्वं यदपेक्षते तत्सर्वमपि यत् भवान् प्रार्थयतु इति कथयति। तदा सः ज्योतिषिकः हस्तौ प्रसार्य राज्ञः पुरतः अञ्जलिबन्धं कृत्वा कथयति, क्षाम्यन्तु भवन्तः, भवान् मां क्षाम्यतु, यतोहि अहं मिथ्या प्रवादी अस्मि, न सत्यमुक्तम् अस्मिन् विषये। मम एका प्रार्थना अस्ति, नाहं ज्योतिषिकः, अस्माकं गृहे अस्माकं यजमानः बहु कर्म मया कारयति स्म, गौरवं न ददाति स्म, अतः अहं तस्य वरपक्षीयाणाम् अश्वम् अन्यत्र कुत्रापि अहमेव संस्थाप्य अनन्तरं तत्र अस्ति इति अहमेव अवोचम्। तेन मां ते ज्योतिषिकः इति मेनिरे। इदानीं सर्वे जनाः अपि तथैव मां जानन्ति, भवान् अपि एवमेव माम् आहूतवान्, परन्तु अस्मिन् विषये कथं? मया पूर्वम् एव एका प्रार्थना क्रियते, कः चोरः इति मा पृच्छतु, तस्मै वाग्दानं कृतवान् अस्मि, न भवतः नाम गृह्णामि इति। अहम् अनृतम् अवोचम् इति कारणतः मम अपराधम् अहं भवतः पुरतः स्थापयन् अस्मि। मयि करुणां कर्तुम् अर्हति, नो चेत् अत्र वाग्दण्डनं वा अथवा या कापि शिक्षा मयि सिद्धा अस्ति चेत् तं स्वीकर्तुम् अहम् अर्हामि। पर ते अपि वाग्दानं कृतवन्तः इतः परं न कदापि चौर्यं कुर्मः इति। अतः तस्मिन् विषये मम अपराधस्य कृते भवान् शिक्षां दातुमर्हति इति कथयति। तदा राजा इतोपि सन्तुष्टः, सत्यवचनेन माम् इतोपि भवान् जितः अस्ति, अतः यावदपेक्षते तावत् भूदानमपि मया क्रियते, अतत्रैव कृषिकर्म कृत्वा भवान् वसतु, यतोहि कर्म कृत्वा जीवनं कर्तव्यम् इति भवान् यदा निर्धारणम् अकरोत् तदा एव प्रामाणिकतया इतः पर्यन्तं कर्म कृतवान् इति कृत्वा इदानीमपि सत्यम् अवोचत् इति कृत्वा मम मनसि भवद्विषये इतोपि हार्दभावना जाता, अतः न शिक्षां दास्यामि, गच्छतु भवान् इति तं गौरवेण प्रेषयति। एवं प्रामाणिकता या अस्ति तया जीवनम् इतोपि सुकरं भवति इति अस्यां कथायां वयं ज्ञातुमर्हामः इति उक्त्वा विरमामि।
कायेन वाचा मनसेन्द्रियैर्वा बुद्ध्यात्मना वा विसृतस्वभावः करोमि यद्यत् सकलं परस्मै नारायणायेति समर्पयामि। अच्युतानन्त गोविन्द नामोच्चारणभीषिताः नश्यन्ति सकला रोगाः सत्यं सत्यं वदाम्यहम्। अच्युतानन्त गोविन्द स्मृतिमात्रार्तिनाशना रोगान् मे नाशया शेषा नाशु धन्वन्तरे हरे। श्रीकृष्णार्पणमस्तु।